ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ. Oh, this one I don't know. Sorry, Sarah is here. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೊದಲಿಗೆ ಮಂಗಳಾಚರಣೆಗಳನ್ನು ಮಾಡಿ ನಂತರ ಈ ಪಾಠವನ್ನ ಪ್ರಾರಂಭ ಮಾಡ್ತೇನೆ. ಇದು ನಿಮಗೆ ಗೊತ್ತಿರುವಂತೆ ಈಗ ಮೊದಲಿಂದ ಅಂದ್ರೆ ಅದು ವಿಶೇಷವಾಗಿ ಮಧ್ವಾಚಾರ್ಯರ ಸಿದ್ಧಾಂತದಲ್ಲಿ ಮೊದಲಿಂದ ಯಾವ ಯಾವ ಸ್ತೋತ್ರ ಗ್ರಂಥಗಳು ಹಾಗೆ ಶಾಸ್ತ್ರ ಗ್ರಂಥಗಳು ಏನೇನಿದೆ ಅದ್ರ ಬಗ್ಗೆ ವಿವರಣೆಯನ್ನ ಮಾಡ್ಲಿಕ್ಕೆ ಈ ಗ್ರೂಪ್ ನಿರ್ಮಾಣ ಮಾಡಲಾಗಿದೆ. ಅದರಲ್ಲಿ ಚಿಕ್ಕ ಚಿಕ್ಕ ಸ್ತೋತ್ರಗಳು, ನಾವು ಪಾರಾಯಣ ಮಾಡುವಂತಹ ರಾಘವೇಂದ್ರ ಸ್ತೋತ್ರ ಆಗ್ಬಹುದು, ಅಥವಾ ನಾವು ಪಾರಾಯಣ ವಾಯುಸ್ತುತಿ ಆಗ್ಬಹುದು, ಅಥವಾ ಹಯಗ್ರೀವ ಸ್ತೋತ್ರ ಆಗ್ಬಹುದು. ಹೀಗೆ ಅನೇಕ ಸ್ತೋತ್ರಗಳ ಅರ್ಥ ಅದನ್ನು ಕಲಿಯೋದು ಅಷ್ಟೇ ಅಲ್ಲ, ಅದರ ಅರ್ಥವನ್ನು ತಿಳ್ಕೊಳ್ಬೇಕು. ಯಾಕಂದ್ರೆ ಕೇವಲ ಸ್ತೋತ್ರವನ್ನ ಕಲಿತ್ರೆ ಉಪಯೋಗ ಇಲ್ಲ, ಅದರ ಅರ್ಥವನ್ನು ನಾವು ಮನನ ಮಾಡ್ತಾ ಇದ್ರೆ ಇನ್ನು ಜಾಸ್ತಿ ಅದ್ರ ಮೇಲೆ ಶ್ರದ್ಧೆ ಭಕ್ತಿಗಳು ಮೂಡುತ್ತೆ. ಈ ನಿಟ್ಟಿನಲ್ಲಿ ನಾವು ಈ ಸ್ತೋತ್ರಗಳನ್ನ ಮೊದಲಿಂದ ಕಲಿತೀವಿ. ಅದರಲ್ಲಿ ಚಿಕ್ಕ ಸ್ತೋತ್ರಗಳು, ಈಗ ನೀವು ನೋಡಿದಂತೆ ಒಂದು ಹಯಗ್ರೀವ ಸಂಪದಾ ಸ್ತೋತ್ರ ಅಂತ ಬಹಳ ವಿಶೇಷ ಸ್ತೋತ್ರ ಇದು. ಈ ಸ್ತೋತ್ರ ಅದೇ ರೀತಿ ನವಗ್ರಹ ಸ್ತೋತ್ರ, ಎಲ್ಲರ ಬಾಯಿಗೆ ಬರುವಂತಹ ನವಗ್ರಹ ಸ್ತೋತ್ರ ಆಗಿರ್ಬೋದು. ಇನ್ನು ಪ್ರಾರ್ಥನಾ ದಶಕ ಸ್ತೋತ್ರ ಅಂತ, ಅದ ನಾವು ದಿವಸ ದೇವರ ಬಳಿ ಇದ್ದಾಗ ಏನ್ ಪ್ರಾರ್ಥನೆ ಮಾಡ್ಬೇಕು ದೇವರ ಹತ್ತ ಅನ್ನೋ ವಿಷಯದ ಬಗ್ಗೆ ಈ ರೀತಿ ಚಿಕ್ಕ ಚಿಕ್ಕ ಸ್ತೋತ್ರಗಳೊಂದಿಗೆ ಪ್ರಾರಂಭವನ್ನ ಮಾಡ್ತಾ ಇದ್ದೀವಿ. ಇನ್ನು ಹಲವು ಸ್ತೋತ್ರಗಳಿದೆ. ಜನರ ಅಪೇಕ್ಷೆಯಂತೆ ಯಾವ ಸ್ತೋತ್ರ ಬೇಕೋ ಆ ರೀತಿಯಾಗಿ ನಾವು ಮಾಡಬಹುದು. ಆ ಪ್ರತಿಯೊಂದು ಸ್ತೋತ್ರಗಳ ಪಾಠ ಮತ್ತೆ ಅದರ ಚಿಂತನೆಯನ್ನ ಮೊದಲಿಗೆ ಮಂಗಳವನ್ನ ಮಾಡಿ ನಂತರ ಈ ಹಯಗ್ರೀವ ಸಂಪದಾ ಸ್ತೋತ್ರ ಅಂತ ಈ ಸ್ತೋತ್ರದಿಂದ ಇವತ್ತಿನ ಪಾಠ ಪ್ರಾರಂಭ ಆಗತ್ತೆ. ಮೊದಲಿಗೆ ಮಂಗಳವನ್ನ ನಾನು ಮಾಡ್ತೀನಿ, ನಂತರ ಈ ಸ್ತೋತ್ರದ ಪಾಠ. ಸುಮತಿಭಿರನುಮೇಜಂ ಶುಭ್ರಕಾಯಂ ಸಖಾಯಂ ಸುಖಮಜಮನಪಾಜಂ ಮುಕ್ತ್ಯುಪಾಜಂ ವಿಮಾಜಂ ನೃಹಜಮಹಮಮೇಜಂ ಧ್ಯೇಜಮಾಮ್ನಾಜಗೇಜಂ ಸದಜಮ ಸದಜೇಜಂ ಶ್ರೀಸಹಾಜಂ ಭಜೇಜಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಭವತಿ ಯದನುಭಾವಾತ್ತೇಡಮೂ ಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲ ವಚನ ಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಮಿಥ್ಯಾ ಸಿದ್ಧಾಂತ ದುರ್ಧ್ವಾಂತ ವಿಧ್ವಂಸನ ವಿಚಕ್ಷಣಃ ಜಯತೀರ್ಥಾಖ್ಯತರ ನಿರ್ಭಾಸತಾಂ ನೋ ಹೃದಂಬರೆ ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿ ಗಜಕೇಸರಿ ವ್ಯಾಸತೀರ್ಥ ಗುರುರ್ಭೂಜಾದಸ್ಮದಿಷ್ಟಾರ್ಥ ಸಿದ್ಧಜೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನನ್ಗಿಲ್ಲಿ ಮುಂದೆನೂ ಕೂಡ ಪಾಠಕ್ಕಿದ್ದಾರೆ, ಹಾಗಾಗಿ ಮುಂದೆ ಇರೋರು ನಾನು ಹೇಳೋದನ್ನ ಅವ್ರು ಹೇಳ್ತಾ ಇರ್ತಾರೆ. ನೀವು ಮ್ಯೂಟ್ ಅಲ್ಲೇ ನೀವು ಇದ್ಕೊಂಡು ಎಲ್ಲರೂ ಹೇಳ್ಬೋದು. ಒಮ್ಮೆ ನಾನು ಸ್ತೋತ್ರವನ್ನ ಹೇಳ್ಕೊಡ್ತೀನಿ, ಆ ಸ್ತೋತ್ರವನ್ನ ಒಮ್ಮೊಮ್ಮೆ ಹೇಳಿದ್ರು ಆಯ್ತು. ಒಂದೊಂದು ಲೈನ್ ಅನ್ನ ಮೊದಲಿಗೆ ಹೇಳ್ಕೊಡ್ತೀನಿ, ಆ ಲೈನ್ ಅನ್ನ ಹೇಳ್ತಾರೆ. ನನ್ನ ಮುಂದೆ ಪಾಠಕ್ಕಿದ್ದಾರೆ, ಅವ್ರು ಹೇಳ್ತಾರೆ. ಹಾಗೆ ನಂತರ ಒಂದೊಂದು ಶ್ಲೋಕ ಆದ್ಮೇಲೆ ಅದರ ಅರ್ಥವನ್ನ ನಾನು ವಿವರಣೆ ಮಾಡ್ತೀನಿ. ಈಗ ಮೊದಲಿಗೆ ಹಯಗ್ರೀವ ಸಂಪದಾ ಸ್ತೋತ್ರ ಅಂತ ಅದನ್ನ ತಕ್ಕೊಡಿ. ಹಯಗ್ರೀವ ಸಂಪದಾ ಸ್ತೋತ್ರ ಸುಮಾರು 4 ಶ್ಲೋಕ ಇದೆ ಈ ಸ್ತೋತ್ರದಲ್ಲಿ. ಹಯಗ್ರೀವ ಸಂಪದಾ ಸ್ತೋತ್ರ, ಈಗ ಅದನ್ನ ಪ್ರಾರಂಭ ಮಾಡೋಣ. ಅಥ ಶ್ರೀ ಹಯಗ್ರೀವ ಸಂಪದಾ ಸ್ತೋತ್ರಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ವಾದಿನಂ ನರಂ ಮುಂಚಂತಿ ಪಾಪಾನಿ ದರಿದ್ರಾಣಾಂ
ದರಿದ್ರಮಿವ ಯೋಷಿತಃ. ಈ ಮೊದಲನೇ ಶ್ಲೋಕ ನೋಡಿ, ನಮ್ಮ ಎಲ್ಲ ದೇವರ ಅವತಾರಗಳಲ್ಲಿ ಮುಖ್ಯ ಅವತಾರ ನಮಗೆ ಹಯಗ್ರೀವ ಅವತಾರ. ಯಾಕೆ ಹಯಗ್ರೀವ ಅವತಾರ ಮುಖ್ಯ ಅಂದ್ರೆ, ಒಂದು ವೇದವ್ಯಾಸರನ್ನ ನಾವು ಭಜಿಸ್ಬೇಕು. ಯಾಕೆ? ಎಲ್ಲಾ ವಿದ್ಯೆಗಳಿಗೆ ಅಭಿಮಾನಿ ದೇವತೆ ವೇದವ್ಯಾಸರು. ನಾವು ಯಾವುದೇ ಒಂದು ಮೊದಲು ಪ್ರಾರಂಭ ಮಾಡ್ಬೇಕಾದ್ರೆ, ಕಲಿಬೇಕಾದ್ರೆ ನಮಗೆ ವೇದವ್ಯಾಸರ ಅನುಗ್ರಹ ಮುಖ್ಯ. ಹೇಗೆ ಹೇಳ್ತೀವೋ ಹಾಗೆ ಹಯಗ್ರೀವ ದೇವರ ಅನುಗ್ರಹ ತುಂಬಾ ಮುಖ್ಯ. ಯಾಕೆ? ಹಯಗ್ರೀವ ದೇವರ ಮೂಗಿನಿಂದ, ಬಾಯಿಂದ ನಿರಂತರವಾಗಿ ಎಲ್ಲ ವಿದ್ಯೆ ಹೊರಗೆ ಬರ್ತಾನೆ ಇರುತ್ತೆ. ನಿರಂತರವಾಗಿ ಅವರ ಉಸಿರಾಟ ಅಂದ್ರು ಅದು ಕೂಡ ಅದು ಶಬ್ದಗಳೇ. ನಿರಂತರ ವೇದ ರಾಶಿಗಳು, ನಿರಂತರ ಈ ಪುರಾಣ ಎಲ್ಲವೂ ಕೂಡ ಹೊರಗೆ ಬರ್ತಾ ಇರುತ್ತೆ. ಇಂಥ ಹಯಗ್ರೀವನ ಪ್ರಾರ್ಥನೆಯನ್ನ ಮಾಡಿದ್ರೆ ನಮಗೆ ಒಳ್ಳೆ ವಿದ್ಯೆ ಹತ್ತುತ್ತೆ. ನಾವು ಕಲಿಲಿಕ್ಕೆ ಶುರು ಮಾಡಿದ್ರೆ ನಮಗೆ ಬೇಗ ಬರುತ್ತೆ. ಈ ನಿಟ್ಟಿನಲ್ಲಿ ಮೊದಲಿಗೆ ಇದು ಬರ್ದಿರೋದು ಯಾರು? ವಾದಿರಾಜರು ರಚನೆ ಮಾಡಿದ ಸ್ತೋತ್ರ. ಹಯಗ್ರೀವ ಅಂತ ಕೂಡ ನಮ್ಗೆ ವಾದಿರಾಜರ ನೆನಪಾಗುತ್ತೆ. ಅಂತ ಅಷ್ಟು ನಿಕಟ ಸಂಬಂಧ. ಆ ಹಯಗ್ರೀವ ಸಂಪದಾ ಸ್ತೋತ್ರ ಅಂತ ಇದು ಸ್ತೋತ್ರವನ್ನ ವಾದಿರಾಜರು ರಚನೆ ಮಾಡಿದ್ದಾರೆ. ಮೊದಲಿಗೆ ಈಗ ಒಂದು ಶ್ಲೋಕವನ್ನು ನೋಡಿದ್ವಿ ನೋಡಿ, 3 ಬಾರಿ ಹೇಳ್ತಾ ಇರ್ಬೇಕಂತೆ. ನಾವು 3 ಬಾರಿ ಕೃಷ್ಣ ಅಂತ ಹೇಳ್ತೀವಿ. ಹಾಗೆ ಹಯಗ್ರೀವ 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 ಇತಿ ವಾದಿನಂ. ವಾದಿನಂ ಅಂದ್ರೆ ಹೇಳೋರು ಅಂತ ಅರ್ಥ. ಯಾರು 3 ಬಾರಿ ಹಯಗ್ರೀವ 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 ಅಂತ 3 ಬಾರಿ ಹೇಳ್ತಾರೋ ಅವರು ನರಂ ಪಾಪಾನಿ ಮುಂಚಂತಿ ಅಂತ ಬರ್ತದೆ. ಅಂದ್ರೆ ಆ ಮನುಷ್ಯನಿಂದ ಎಲ್ಲಾ ಪಾಪಗಳು ಕೂಡ ಮುಂಚಂತಿ ಬಿಡುಗಡೆ ಆಗತ್ತೆ, ಹೊರಗೆ ಹೊರಟೋಗತ್ತೆ. ಆ ಪಾಪಗಳು ಹೇಗ್ ಹೋಗತ್ತೆ ಅಂತಂದ್ರೆ ನೋಡಿ, ಜನ ಎಲ್ಲ ದುಡ್ಡಿರೋರ ಹತ್ರ ಹೋಗ್ತಾರೆ ಸಾಮಾನ್ಯವಾಗಿ. ದುಡ್ಡು ಇಲ್ಲ ಅಂದ್ರೆ ಆ ಕಡೆ ಮುಖಾನೇ ಹಾಕಲ್ಲ ಅವ್ರ ಹತ್ರ. ಇವನ ಹತ್ರ ಏನ್ ದುಡ್ಡೇ ಇಲ್ಲ, ಇವನೇ ಬಡವ, ಇವನಿಗೆ ನನಗೇನು ಉಪಯೋಗ ಅಂತ ಯೋಚನೆ ಮಾಡ್ತಾರೆ. ಹೇಗೆಂದ್ರೆ ಉದಾಹರಣೆಗೆ ಸ್ತ್ರೀಯರು ಉದಾಹರಣೆ ಕೊಡ್ತಾರೆ. ಹೆಂಗಸರು, ಅದರಲ್ಲೂ ಕೂಡ ವಿಲಾಸಿನಿ ಕಾಮುಕಿ ಸ್ತ್ರೀಯರು, ಇವರೆಲ್ಲ ಹೇಗೆ? ದುಡ್ಡಿದ್ರೆ ಅವನ ಹತ್ರ ಹೋಗ್ತಾರೆ, ಇಲ್ಲ ಅಂದ್ರೆ ಅವನ್ ನೋಡ್ಲಿಕ್ಕೂ ಹೋಗಲ್ಲ. ದರಿದ್ರಮಿವ ಯೋಷಿತಃ ಅಂತ ಹೇಳ್ತಾರೆ. ದರಿದ್ರ ಅಂದೇನು? ಏನೋ ದುಡ್ಡಿಲ್ದೇ ಇರೋನು ದರಿದ್ರ. ಆ ಏನೂ ದುಡ್ಡಿಲ್ದೇ ಇರೋನ್ನ ಯೋಷಿತಃ ಅಂದ್ರೆ ಸ್ತ್ರೀಯರು ಹೇಗೆ ಬಿಟ್ಟು ಓಡ್ ಹೋಗ್ತಾರೋ ಹಾಗೆ ಪಾಪಗಳೆಲ್ಲ ಇವನೇನು ಉಪಯೋಗ ಇಲ್ಲ. ಯಾಕೆಂದ್ರೆ ನಮ್ಗೇನು ಆಶ್ರಯ ಕೊಡಲ್ಲ. ಇವ್ನು ಯಾವಾಗಲೂ ಹಯಗ್ರೀವ ಹಯಗ್ರೀವ ಅಂತ ಹೇಳ್ತಾ ಇರ್ತಾನೆ. ಹಾಗಾಗಿ ನಮಗ್ ತೊಂದ್ರೆನೇ ಜಾಸ್ತಿ, ಇವನ ಹತ್ರ ಇರೋದೇ ಬೇಡ ಅಂತ ಹೇಳಿ ಹೊರಟೋಗ್ಬಿಡ್ತಾರೆ. ಯಾಕೆಂದ್ರೆ ಈ ದೇವರ ಸ್ಮರಣೆ ಮಾಡೋರು, ದೇವರ ಧ್ಯಾನದಲ್ಲಿ ಇರೋರು ಸ್ವಲ್ಪ ವೈರಾಗ್ಯ ಜಾಸ್ತಿ, ದುಡ್ಡಿರಲ್ಲ ಅವ್ರ ಹತ್ರ. ಅಂದ್ಮೇಲೆ ಪಾಪಗಳೆಲ್ಲ ಏನು? ಇವನ್ ಹತ್ರ ನಾವು ಜಾಸ್ತಿ ದಿವಸ ಇರ್ಲಿಕ್ಕೆ ಆಗಲ್ಲ. ಯಾಕೆ? ಇವನ್ ದೇವರನ್ನ ಕರೆದು ಬಿಡ್ತಾರೆ. ದೇವರನ್ನ ಕರೆದ ಮೇಲೆ ನಮ್ಗ್ ಜಾಗ ಇಲ್ಲ ಪಾಪಗಳಿಗೆ ಅಂತ ಎಲ್ಲಾ ಪಾಪಗಳು ಓಡ್ ಹೋಗತ್ತೆ ಅಂತ ಈ ಮೊದಲನೇ ಶ್ಲೋಕದ ಅರ್ಥ. ಹಾಗಾಗಿ ಹಯಗ್ರೀವ 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 ಅಂತ ನಿರಂತರ ಹೇಳ್ತಾ ಇರ್ಬೇಕು. ನಮಗ್ ಗೊತ್ತಿದೆ ಹಯಗ್ರೀವ ಅಂದೇನು? ಈ ಹಯ ಅಂದ್ರೆ ಕುದುರೆಯಂತೆ ಮುಖದ ಭಾಗ, ಗ್ರೀವ ಅಂದ್ರೆ ಕುತ್ತಿಗೆ ಪ್ರದೇಶ, ಅಲ್ಲಿಂದ ಒಟ್ಟು ಮುಖ ಏನಿದೆ ಅದು ಕುದುರೆ ಮುಖ. ಹಾಗಾಗಿ ಹಯಗ್ರೀವ ಅಂತ ಅವರನ್ನು ಕರೆಯೋದು. 3 ಬಾರಿ ಸ್ಮರಣೆ ಮಾಡಿದಾಗ ನಮ್ಮ ಎಲ್ಲ ಪಾಪಗಳು ಕಳೆದು ಹೋಗುತ್ತೆ ಅಂತ ಹೇಳ್ತಾರೆ. ಇಷ್ಟಾಗಿ ಈ ಸ್ತೋತ್ರದ ಬಗ್ಗೆ ಒಂದು ವಿಷಯ ಕೇಳ್ಬೇಕು. ಏನಂದ್ರೆ ಈ ಸ್ತೋತ್ರ ಸಿಕ್ಕಿದ್ದ ಒಂದು ಆಶ್ಚರ್ಯ. ಈ ಸ್ತೋತ್ರ ಸಿಕ್ಕಿದ್ದು ವಿಶ್ವೋತ್ತಮ ತೀರ್ಥರಿಗೆ ಸಿಕ್ಕಿದ್ದು. ಅಂದ್ರೆ ನಮ್ಗೆ ಈಗ ಏನು ಸ್ವಾಮಿಗಳಿದ್ದಾರೆ ಅವರ ಗುರುಗಳು, ಸಾಕ್ಷಾತ್ ಗುರುಗಳು ಸೋದೆ ಮಠದ ಸ್ವಾಮಿಗಳು, ಅವರು ತಾವು ಒಂದಿಷ್ಟು ಮ್ಯಾನುಸ್ಕ್ರಿಪ್ಟ್ ಗಳನ್ನ ಇಟ್ಟಿದ್ರಂತೆ. ಅದನ್ನ ಏನು ಹುಳ ಹಿಡಿದು ಬಿಟ್ಟಿದೆ, ಜೀರ್ಣ ಆಗೋಗಿದೆ, ಅದೆಲ್ಲ ಹೊರಗೆ ಹಾಕ್ಬಿಡೋಣ ನದಿಗೆ ಅಥವಾ ಇದೆಲ್ಲಾರು ಹಾಕ್ಬಿಡೋಣ ಅಂತ ಇದ್ರಂತೆ. ಅಥವಾ ಅಗ್ನಿಸ್ಪರ್ಶ ಆಗಿ ಪೂರ್ಣ ಅದರ ದಹನ ಆಗೋಗ್ಲಿ ಅಂತ ಇದ್ರಂತೆ. ಅದಕ್ಕೆ ಬೇಡ ಬೇಡ ಒಂದ್ಸರಿ ನೋಡೋಣ ಅಂತ ವಿಶ್ವೋತ್ತಮ ತೀರ್ಥರು ಹೋದ್ರಂತೆ. ಹೋಗಿ ಎಲ್ಲ ನಿಧಾನಕ್ಕೆ ಒಂದೊಂದೇ ಜೀರ್ಣ ಆಗ್ಬಿಟ್ಟಿದೆ ಎಲ್ಲ ಮ್ಯಾನುಸ್ಕ್ರಿಪ್ಟ್ಗಳು, ಅದನ್ನ ನಿಧಾನಕ್ಕೆ ಒಂದೊಂದೇ ತೆಗಿಬೇಕಾದ್ರೆ ಕೊನೆಗೆ ಈ ಸ್ತೋತ್ರ ಸಿಕ್ತಂತೆ. ಆಗ ಸಿಕ್ಕ ಸ್ತೋತ್ರ ಇದು. ನಮ್ಗೆ ತುಂಬಾ ಅನುಗ್ರಹ. ವಾದಿರಾಜರ ಭಕ್ತರು ಯಾರ್ಯಾರಿದ್ದಾರೆ ವಿಶೇಷವಾಗಿ ಸ್ತೋತ್ರ ಪಾರಾಯಣ ಮಾಡ್ತಾರೆ. ಅವಾಗ ಅಂದ್ರಂತ ಅವ್ರೊಂದ್ ಮಾತು, ನನಗೆ ಕೋಟಿ ಸಿಕ್ಕಿದ್ರು ನಿಧಿ ಸಿಕ್ಕಿದ್ರು ಉಪಯೋಗ ಇಲ್ಲ, ಅದಕ್ಕಿಂತ ಜಾಸ್ತಿ ನನಗೆ ಆನಂದ ಈ ಒಂದು ಚಿಕ್ಕ ಸ್ತೋತ್ರ ಸಿಕ್ತಲ್ಲ. ಅದು ಹುಳ ಹಿಡ್ದಿರೋದು ಪೂರ್ಣ ಸಿಗೋದು ಇಲ್ಲ ಮ್ಯಾನುಸ್ಕ್ರಿಪ್ಟ್ ಗಳಲ್ಲಿ, ಆದ್ರೆ ಈ ಸ್ತೋತ್ರ ಅವರಿಗೆ ಸಿಕ್ತಂತೆ. ಅಂತ ಅಪರೂಪದ ಸ್ತೋತ್ರ ವಾದಿರಾಜರ ಅನುಗ್ರಹದಿಂದಲೇ ಅವ್ರಿಗೆ ದೊರಕಿದೆ. ಅಂತ ವಿಶ್ವೋತ್ತಮ ತೀರ್ಥರು ಸಂಪಾದನೆ ಮಾಡಿದ ಸ್ತೋತ್ರ ಒಂದ್ ರೀತಿ ಅವರಿಗೆ ಸಿಕ್ಕ ಸ್ತೋತ್ರ ಇದು. ಇನ್ನು ಮುಂದಿನ ಶ್ಲೋಕಕ್ಕೆ ಹೋಗೋಣ. 2ನೇ ಶ್ಲೋಕ. ಯಾರಿಗಾರು ಸಂಶಯ ಇದ್ರೆ ಕೇಳ್ಬೋದು. ಏನಾದ್ರು ಪದಗಳಲ್ಲಿ ಏನಾದ್ರು ಪದ ಹೇಗ್ ಹೇಳೋದು ಅಂತ ಸಂಶಯ ಇದ್ರೆ ಕೇಳ್ಬೋದು. ಇಲ್ಲ ಹಾಗೆ ನಾನು ಹೋಗ್ತಾ ಇರ್ತೀನಿ, ಅಥವಾ ಪಾಠದ ಕೊನೆಗಾದ್ರೂ ಕೇಳ್ಬೋದು, ಹೇಗಾದ್ರೂ ಸರಿ. ಇನ್ನು 2ನೇ ಶ್ಲೋಕಕ್ಕೆ ಹೋಗೋಣ. ಹಯಗ್ರೀವ 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 ಹಯಗ್ರೀವೇತಿ ಹಯಗ್ರೀವೇತಿ ಯೋ ವದೇತ ವದೇತ
ತಸ್ಯ ನಿಸ್ಸರತೆ ತಸ್ಯ ನಿಸ್ಸರತೆ ವಾಣಿ ವಾಣಿ ಜನ್ಹು ಕನ್ಯಾ ಜನ್ಹು ಕನ್ಯಾ ಪ್ರವಾಹವತ್. ಪ್ರವಾಹವತು. ಇದು ಎರಡನೆಯ ಶ್ಲೋಕ. ಈ ಶ್ಲೋಕದ ಅರ್ಥಕ್ಕೆ ಹೋಗೋಣ. ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋ ವದೆ, ಹಯಗ್ರೀವ ಇತಿ ಯಹ ವದೆ. 3 ಬಾರಿ ಹೀಗೆ ಯಾರು ಹೇಳ್ತಾನ ಅಂದ್ರೆ ನಾವು ದೇವರ ನಾಮಸ್ಮರಣೆ ಒಂದೇ ಸಲ ಕೃಷ್ಣ ರಾಮ ಅಂತ ಹೋಗ್ಬಿಡೋದಲ್ಲ, ಪುನಃ ಪುನಃ ಹೇಳ್ತಾನೇ ಇರ್ಬೇಕು. 3 ಬಾರಿ ನಾವು ಹಯಗ್ರೀವ 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 ಅಂತ ಹೇಳಿದ್ರೆ ಏನಾಗತ್ತೆ, ಮೊದಲು ಮಾತಾಡ್ಲಿಕ್ಕೆ ಬರತ್ತಂತೆ ಚೆನ್ನಾಗಿ. ನಮಗೆ ಚೆನ್ನಾಗಿ ಮಾತಾಡ್ಲಿಕ್ಕೆ ಬರ್ಬೇಕು ಅಂದ್ರೆ ಹಯಗ್ರೀವ ಹಯಗ್ರೀವ ಅಂತ ಇರ್ಬೇಕು. ಕೆಲವ್ರಿಗೆ ಉಗ್ಗು ದೋಷ ಇರುತ್ತೆ, ಸ್ವಲ್ಪ ತೊದಲುತ್ತಾ ಇರ್ತಾರೆ, ಒಂಥರ ಉಗ್ತಾ ಇರ್ತಾರೆ. ಅವ್ರಿಗೆಲ್ಲ ಈ ಹಯಗ್ರೀವ ಅಂತ ಹೇಳೋದನ್ನ ಹಾಗೆ ಅಭ್ಯಾಸ ಮಾಡ್ತಾ ಇದ್ರೆ ಅದೆಲ್ಲಾ ದೋಷಗಳು ಕೂಡ ಪರಿಹಾರ ಆಗುತ್ತೆ. ಅದ್ ಹೇಗೆ ಅಂದ್ರೆ ತಸ್ಯ ನಿಸ್ಸರತೆ ವಾಣಿ. ನಿಸ್ಸರತೆ ಅಂದ್ರೆ ಹೊರಗ್ ಬರೋದು ಅಂತ ಅರ್ಥ. ನಿತರಾಂ ಸರತೆ, ಚೆನ್ನಾಗಿ ಹೊರಗ್ ಬರುತ್ತೆ. ಯಾವುದು? ವಾಣಿ. ವಾಣಿ ಅಂದ್ರೆ ಮಾತು. ಮಾತು ಚೆನ್ನಾಗಿ ಬಾಯಿಂದ ಹೊರಗ್ ಬರುತ್ತೆ. ಹೇಗ್ ಬರ್ಬೇಕು ಮಾತು ಅಂದ್ರೆ, ಒಂದ್ಸಲಿ ಶುರು ಮಾಡ್ತಾರೆ ಮಾತಾಡ್ಲಿಕ್ಕೆ ಅಂದ್ರೆ ಕೆಲವರು ಈ ಅರಳು ಹುರಿದಾಗ ಮಾತಾಡ್ತಾರೆ ಅಂತ ಪಟ ಪಟ ಯಾವಾಗಲೂ ಮಾತಾಡ್ತಾರೆ ಅಂತ, ಅದ್ ನಿಲ್ಸೋದೇ ಇಲ್ಲ ಒಂದ್ಸಲಿ ಶುರು ಮಾಡಿದ್ರೆ. ಹಾಗೆ ಜನ್ಹು ಕನ್ಯಾ ಪ್ರವಾಹವತ್ ಅಂತ ಒಂದು ಮಾತು ಹೇಳಿದ್ದಾರೆ. ಜನ್ಹು ಅಂದ್ರೆ ಜನ್ಹು ಋಷಿಗಳು, ಜನ್ಹು ಋಷಿಗಳ ಕನ್ಯೆ ಅಂದ್ರೆ ಮಗಳು. ಮಗಳು ಯಾರು? ಗಂಗಾದೇವಿ ಅಂತ ಅರ್ಥ. ಜನ್ಹು ಅಂದ್ರೆ ಜನ್ಹು ಋಷಿಗಳು, ಅವರ ಮಗಳು ಅಂದ್ರೆ ಯಾರು? ಗಂಗಾದೇವಿ. ಗಂಗಾ ಪ್ರವಾಹವತ್ ಅಂತ ಅರ್ಥ. ಗಂಗಾ ಪ್ರವಾಹದಂತೆ ನಮ್ಮ ಮಾತು ನಿಸ್ಸರತೆ ಹೊರಗ್ ಬರುತ್ತೆ. ಯಾವಾಗ? ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋ ವದೆ ಅಂತ ಈ ಸ್ತೋತ್ರ ಭಾಗಕ್ಕೆ ಅರ್ಥ. ಒಂದು ಗಮನಿಸ್ಬೇಕು ನಾವು, ಜನ್ಹು ಕನ್ಯಾ ಅಂದ್ರೆ ಅದು ತುಂಬಾ ಹಿನ್ನೆಲೆ ಇದೆ. ನಮ್ಮ ಭಗೀರಥ ಪ್ರಯತ್ನದಿಂದ ಏನು ನಾವೆಲ್ಲ ಸ್ತೋತ್ರ ಕಲಿಬೇಕು. ನಾವು ಭಗೀರಥನ ಪ್ರಯತ್ನ ಹಾಕಿ ನಾವು ಕಲಿಬೇಕೀಗ. ಆದ್ರೆ ಇವರು ಹಯಗ್ರೀವ ಹಯಗ್ರೀವ ನಾವು ಶುರು ಮಾಡಿದೀವಿ ಇವತ್ತಿನ ದಿವ್ಸ, ಹಾಗಾಗಿ ಯೋತ್ಸವ ಆಗಿಲ್ಲ, ಬೇಗ ನಮಗೆ ಬಂದ್ಬಿಡುತ್ತೆ, ತೊಂದರೆ ಇಲ್ಲ ಈ ಕಲಿಯೋದನ್ನೆಲ್ಲ. ಜನ್ಹು ಋಷಿಗಳ ಬಗ್ಗೆ ಒಂದು ಘಟನೆ ಇದೆ, ಅದೊಂದು ತುಂಬಾ ಸುಂದರವಾಗಿದೆ, ಈ ಭಾಗದಲ್ಲಿ ನಾವು ಕೇಳ್ಬೇಕು. ಅಲ್ಲಿ ನಮ್ಗೆ ಗಂಗೆಗೆ ತುಂಬಾ ಹೆಸರಿದೆ. ಮಂದಾಕಿನಿ ಅಂತ ಕರೀತಾರೆ, ಅಲಕನಂದ ಅಂತ ಕರೀತಾರೆ, ಭಾಗೀರಥಿ ಅಂತ ಕರೀತಾರೆ, ಇನ್ನೊಂದು ಜಾಹ್ನವಿ ಅಂತ ಕರೀತಾರೆ. ಜನ್ಹುವಿನ ಕನ್ಯೆ ಅಂದ್ರೆ ಅದು ಜಾಹ್ನವಿ ಅನ್ನೋ ಹೆಸರು ಬಂದಿದ್ದು ಅದಕ್ಕೆ. ಜನ್ಹುವಿನ ಕನ್ಯೆ ಜಾಹ್ನವಿ. ಜಾಹ್ನವಿ ಅನ್ನೋ ಹೆಸರನ್ನ ಇಲ್ಲಿ ವಾದಿರಾಜರು ನೆನಪಿಸ್ಕೊಡ್ತಾ ಇದ್ದಾರೆ ಅಂತ ಅರ್ಥ. ಇಲ್ಲಿ ಭಾಗೀರಥಿ ಅಂದ್ರೆ ನಮಗ್ ಗೊತ್ತು, ಭಗೀರಥ ತಾನು ತನ್ನ ಕುಲದವರ ಉದ್ಧಾರಕ್ಕೋಸ್ಕರ ಮೇಲಿಂದ ಗಂಗೆಯನ್ನ ತರಿಸ್ದ ಬಹಳ ಕಷ್ಟಪಟ್ಟು. ಇವನು ಶಿವನನ್ನ ಪ್ರತ್ಯಕ್ಷ ಮಾಡ್ಕೊಂಡ. ಯಾರು? ಭಗೀರಥ. ರುದ್ರದೇವರು ಕಂಡ್ರು. ಯಾಕೆ ಇವನು ಶಿವನನ್ನ ಒಲಿಸ್ಕೊಂಡ? ಅದು ಗಂಗೆಯನ್ನ ಕರೆದು ಬಿಟ್ಟ ಬರ್ಲಿ ಅಂತ ತಪಸ್ ಮಾಡಿ. ಗಂಗೆ ರಭಸದಿಂದ ಬೇರಿಂದ ಧುಮುಕ್ತಾ ಇದ್ದಾಳೆ. ಇನ್ ಇವಳು ಏನ್ ಮಾಡ್ತಾಳೋ ಎಡವಟ್ಟು ಅಂತ ಭಯ ಆಗೋಯ್ತು ಭಗೀರಥನಿಗೆ. ಕೊಚ್ಚಿ ಹೋಗ್ಬಿಡತ್ತೆಲ್ಲ ಇಡೀ ಭೂಮಿ ಅಂತ ಭಯ ಆಗಿ ರುದ್ರದೇವರನ್ನ ಕರೆದು ಕೂಡಲೇ ರುದ್ರದೇವರು ಬಂದ್ರು. ನಾನ್ ನಿಲ್ಲಿಸ್ಕೊಂತೀನಿ, ತೊಂದರೆ ಇಲ್ಲ ಅಂತ ತಮ್ಮ ಜಟೆಗಳಲ್ಲಿ ಆ ಗಂಗೆಯನ್ನ ಭದ್ರ ಮಾಡಿಟ್ರು. ಆಮೇಲೆ ಮತ್ತೆ ಹೋಗಿ ಪ್ರಾರ್ಥನೆ ಮಾಡ್ತಾರೆ, ಅಯ್ಯೋ ನೀವು ಬಂಧಿಸ್ಕೊಂಡ್ಬಿಟ್ಟ, ನನಗೆ ಗಂಗೆ ಬೇಕಲ್ಲ, ಮೂಳೆಗ್ ಬಿದ್ರೆ ತಾನೇ ಮುಂದೆ ಉದ್ಧಾರ ಆಗೋದು, ಹಾಗಾಗಿ ನೀವು ಬರ್ಬೇಕು ಅಂತ ಮತ್ತೆ ಈ ರುದ್ರದೇವರನ್ನ ಪ್ರಾರ್ಥನೆ ಮಾಡಿದಾಗ ಆ ಗಂಗೆ ಮತ್ತೆ ಹರಿತಾಳೆ. ಹರಿದಾಗ ಏನ್ ಮಾಡಿದ್ದು ಅಂದ್ರೆ ತಪ್ಪು, ಸೀದಾ ಜನ್ಹು ಋಷಿಗಳ ಆಶ್ರಮಕ್ಕೆ ಬರ್ತಾಳೆ ಗಂಗೆ. ಬಂದವಳೆ ಅವ್ರ ಆಶ್ರಮ ಧ್ವಂಸ ಆಗೋಯ್ತು, ಅವ್ರು ಯಾಗ ಮಾಡೋದು ಧ್ವಂಸ ಆಗೋಯ್ತು. ಸಿಟ್ಟು ಬಂದ್ಬಿಡ್ತು ಅವ್ರಿಗೆ, ಇದೇನಿದು, ಅದು ಏನಂದ್ರೆ ಅವ್ರದ್ದೊಂದು ಏನ್ ಯಾಗ ಮಾಡ್ತಾ ಇದ್ರು ಅಂತ ಹೇಳ್ತಾರೆ. ವಸ್ತುತಃ ಜನ್ಹು ಋಷಿಗಳಲ್ವಂತವ್ರು, ಅವರೊಬ್ಬ ಕ್ಷತ್ರಿಯ. ಅವ್ರ ಕ್ಷತ್ರಿಯನಾದ ಜನ್ಹು ಋಷಿಗಳು ಈ ರಾಜರುಗಳಿಗೆ ಏನಾಗುತ್ತೆ, ರಾಜರುಗಳೆಲ್ಲ ಕೆಲವರು ಧಾರ್ಮಿಕರಾಗಿರೋರು ಜಾಸ್ತಿ. ಈಗ ಉದಾಹರಣೆಗೆ ಪ್ರಿಯವ್ರತ ರಾಜ, ಇಂಥ ದೊಡ್ಡ ದೊಡ್ಡ ರಾಜರುಗಳೆಲ್ಲ ತಾವು ಕ್ಷತ್ರಿಯರಾಗಿದ್ರು ಕೂಡ ಈ ಒಳ್ಳೆ ಸನ್ಯಾಸಿಗಳ ತರ ಬದುಕುವಂತಹ ಶೈಲಿಯಲ್ಲಿ ಇರ್ತಾರೆ. ವೈರಾಗ್ಯ ಶಿಖಾಮಣಿಗಳಾಗಿ ಒಳ್ಳೊಳ್ಳೆ ಸಾಧನೆ ಮಾಡೋರು. ಇವನೊಂದು ಯಾಗ ಹಮ್ಮಿಕೊಂಡಿದ್ದಂತೆ, ಸರ್ವಮೇಧ ಅಂತ ಒಂದು ದೊಡ್ಡ ಯಾಗ. ಈ ಯಾಗ ಮಾಡ್ಬೇಕು ಅಂತ ಜನ್ನು ತಾನು ಹೊರಟಿದ್ದ. ಅದು ಏನಕ್ ಮಾಡ್ಲಿಕ್ಕೆ? ಲೋಕ ಕಲ್ಯಾಣ ಆಗ್ಲಿ, ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಒಂದು ಯಾಗ ಮಾಡ್ಲಿಕ್ಕೆ ಹೊರಟಿದ್ದಾನೆ. ಇದೇನ್ ಪೂರ್ಣಾಹುತಿ ಆಗೋ ಟೈಮ್ಗೆ ಈ ಗಂಗೆ ಬಂದು ಸರಿಯಾಗಿ ಬಂದಿದ್ದೆ. ಯಾಗ ಎಲ್ಲ ಧ್ವಂಸ ಆಗೋಯ್ತು. ಆಗ ಅಗ್ನಿ ಆರು ಹೋಯ್ತು, ಮಂಟಪ ಎಲ್ಲ ಧ್ವಂಸ ಆಗೋಯ್ತು. ಇದೇನ್ ಕೊನೆಗ ಆಗ್ಬೇಕಾಯ್ತು, ಎಡವಟ್ಟಾಗೋಯ್ತು. ಈಗ ಇನ್ನೇನು ಬಾಯಿಗೆ ತುತ್ತು ಬೀಳ್ಬೇಕಾಗಿದ್ದು ಪಕ್ಕಕ್ಕೆ ಬಿದ್ದೋಯ್ತು ಅಂತಂದ್ರೆ ಹೇಗಾಗುತ್ತೋ ಆ ರೀತಿಯಾಗಿ ಇಲ್ಲೂ ಕೂಡ ಇನ್ನೇನು ಬಾಯಿಗೆ ತುತ್ತು ಬೀಳ್ಬೇಕು ಅಷ್ಟೊತ್ತಿಗೆ ಬಿದ್ದೋಯ್ತು. ಇಲ್ಲೆಲ್ಲ ಗಂಗಾ ನದಿಯ ಪ್ರವಾಹದಿಂದ ಎಲ್ಲವನ್ನು ಕಳ್ಕೊಂಡಾಗ ಜನ್ಹು ಋಷಿಗಳಿಗೆ ವಿಪರೀತ ಕೋಪ. ಆ ಕೋಪ ಬಂದಿದ್ದಕ್ಕೆ ಏನ್ ಮಾಡ್ತಾರೆ,
ಸೀದಾ ಹೋಗಿ ಯಾರಿಂದ ಇದು ತೊಂದರೆ ಆಯ್ತು? ಗಂಗಾ ನದಿಯಿಂದ ತೊಂದರೆ ಆಯ್ತು ತಾನೆ, ಹಾಗಾದ್ರೆ ಗಂಗಾ ನದಿಯ ಆಪೋಷಣ ಮಾಡ್ಬಿಡ್ತೀನಿ ಅಂತ. ನಾವೆಲ್ಲ ಕೇಳಿರ್ತೀವಿ, ಅಗಸ್ತ್ಯ ಋಷಿಗಳು ತಮ್ಮ ಕೈಯಿಂದ ಇಡೀ ಸಮುದ್ರವನ್ನ ಆಪೋಷಣೆ ಮಾಡ್ಬಿಟ್ರು ಅಂತ. ಹಾಗೆ ಜನ್ಮ ಋಷಿಗಳು ತಾವು ತಮ್ಮ ಕೈಯಿಂದ ಪೂರ್ಣ ಆಪೋಷಣ ಮಾಡ್ಬಿಟ್ರು ಯಾರನ್ನ? ಗಂಗೆಯನ್ನ. ಆಗ ಭಗೀರಥನು ಮತ್ತೆ ಶುರು ಆಯ್ತು, ಅಲ್ಲ ನಾನು ಸ್ವರ್ಗದಿಂದ ಇಳಿಸ್ಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೀನಿ, ಈ ಗಂಗೆ ಬಂದವಳು ಬಂದ್ರೆ ಪ್ರವಾಹ ರಭಸದಿಂದ ಎಲ್ಲವನ್ನೂ ನಾಶಪಡಿಸಿ ಹೋಗ್ತಾಳೆ ಈ ಗಂಗೆ. ಸರಿ, ಶಿವನ್ ಜಟೆಗೆ ಬಂದ್ಲು, ಅಲ್ಲಿಂದ ಜನ್ಮ ಋಷಿಗಳ ಆಶ್ರಮಕ್ಕೆ ಬಂದ್ಲು, ಜನ್ಮ ಋಷಿಗಳ ಯಾಗ ಹೋಯ್ತು, ಧ್ವಂಸ ಆಯ್ತು, ಅಗ್ನಿ ಆರು ಹೋಯ್ತು, ಏನ್ ಮಾಡ್ಬೇಕು? ಅದಕ್ಕೆ ಮತ್ ಪ್ರಾರ್ಥನೆ ಮಾಡ್ತಾನೆ. ಆಗಾಯ್ತು, ಸರಿ ಪ್ರಾರ್ಥನೆ ಮಾಡಿದ್ದಕ್ ನಾನ್ ಗಂಗೆಯನ್ನ ಬಿಡಿಸ್ತೀನಿ ಅಂತ ತಾವು ಕುಳಿದ ಗಂಗೆ ಇತ್ತಲ್ಲ ಅದನ್ನ ಕಿವಿಯ ಮುಖಾಂತರ, ಈಗ ಬಲಗಿವಿಯ ಮುಖಾಂತರ ಹೊರಗ್ ಬರ್ತಾಳೆ. ಯಾರು? ಜನ್ಮ ಋಷಿಗಳ ಮುಖಾಂತರ ಗಂಗೆ. ಅದಕ್ಕೋಸ್ಕರ ಬಲಗಿವಿ ತುಂಬಾ, ಬ್ರಾಹ್ಮಣರ ಬಲಗಿವಿ ತುಂಬಾ ಪವಿತ್ರ ಅಂತ. ಏನಾರು ಸ್ವಲ್ಪ ಅಸ್ಪೃಶ್ಯ ಸ್ಪರ್ಶ ಆಗಿದ್ರೆ, ಏನೋ ಮುಟ್ಬಾರ್ದನ್ ಮುಟ್ಬಿಟ್ಟು ಅಥವಾ ಇನ್ನೇನೋ ಆಯ್ತು ಅಂದ್ರೆ ಬಲಗಿವಿನ ಮುಟ್ಕೊಂತಾ ಇರ್ತಾರೆ ಎಲ್ಲ ಬ್ರಾಹ್ಮಣರು. ಬಲಗಿವಿ ಅಂದ್ರೆ ಪುಂಡರೀಕಾಕ್ಷ ಅಂತ ಹಿಂಗಂದ್ರೆ ಶುದ್ಧ ಆದ ಅಂತ. ಅದಕ್ಕೋಸ್ಕರ ಅಂತೂ ಜನ್ಮ ಋಷಿಗಳ ಕಿವಿಯ ಮುಖಾಂತರ, ಅದು ಎಡಗಿವಿ ಅಲ್ಲ ಬಲಗಿವಿಯ ಮುಖಾಂತರ ಹೊರಗಡೆ ಗಂಗೆ ಬಂದ್ಲು. ಹಾಗಾಗಿ ಜನ್ಮ ಕನ್ಯಾ, ಜಾಹ್ನವಿ ಅಂತ ಇವಳಿಗೆ ಹೆಸರು. ಇಂಥ ಜನ್ಮ ಕನ್ಯಾ ಪ್ರವಾಹವತ್ತು, ಜನ್ಹುವಿನ ಕನ್ಯೆ ಗಂಗೆ ಏನಿದೆ, ಗಂಗಾ ಪ್ರವಾಹದಂತೆ ನಮ್ಮ ಮಾತುಗಳು ಬರುತ್ತೆ. ಆದ್ರಿಂದ ಈ ಹಯಗ್ರೀವ 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 ಅಂತ ಹೇಳ್ಬೇಕು ಅಂತ. ಇದು 2ನೇ ಶ್ಲೋಕ. ಇನ್ನು 3ನೇ ಶ್ಲೋಕಕ್ಕೆ ಹೋಗೋಣ. 3ನೇ ಶ್ಲೋಕ ಈಗ ಗಮನಿಸೋಣ. ಹಯಗ್ರೀವ 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 ಹಯಗ್ರೀವೇತಿ ಹಯಗ್ರೀವೇತಿ ಯೋಧ್ವನಿಃ ಯೋಧ್ವನಿಃ ವಿಶೋಭತೆ ಸ ವಿಶೋಭತೆ ಸ ವೈಕುಂಠ ವೈಕುಂಠ ಕವಾಟೋ ಕವಾಟೋ ಉದ್ಘಾಟನ ಕ್ಷಮಃ ಉದ್ಘಾಟನ ಕ್ಷಮಃ ಕವಾಟ ಕವಾಟ ಉದ್ಘಾಟನ ಕ್ಷಮಃ. ಉದ್ಘಾಟನ ಕ್ಷಮಃ. ಇದು ಈ ಹಯಗ್ರೀವ ಸಂಪದಾ ಸ್ತೋತ್ರದ 3ನೇ ಶ್ಲೋಕ. ಇಲ್ಲೂ ಧ್ವನಿ ಬರ್ಬೇಕು ಅಂತ. ನಮಗ್ ಬರೀ ಹೊರಗಡೆ ಇನ್ನೇನೋ ಧ್ವನಿ ಬರುತ್ತೆ, ಬಯ್ಯೋ ಧ್ವನಿ, ಬೇರೆ ಬೇರೆ ಧ್ವನಿ ಎಲ್ಲ ಬರುತ್ತೆ. ಆದ್ರೆ ಸರಿಯಾಗಿ ಮಾತಾಡ್ಬೇಕಲ್ಲ. ಮಾತಾಡೋದು ಇನ್ ಯಾರ್ಯಾರೋ ಹೆಸರನ್ನ ಹೇಗೇಗೋ ಕೂತ್ಕೊಳ್ತಾ ಇರ್ತೀವಿ, ಆದ್ರೆ ಯಾರ ಹೆಸರು ಹೇಳಿದ್ರು ಏನು ಉಪಯೋಗ ಇಲ್ಲ. ಯಾರನ್ನ ಹೆಸರು ಹೇಳ್ಬೇಕು? ನಿಜವಾಗಿ ಹಯಗ್ರೀವನ ಹೆಸರು ಹೇಳ್ಬೇಕಂತೆ. ವಿದ್ಯೆ ಬರ್ಬೇಕು ಅಂದ್ರೆ, ಚೆನ್ನಾಗಿ ತಲೆಗೆ ಹತ್ಬೇಕು ಅಂದ್ರೆ ಹಯಗ್ರೀವ ಹಯಗ್ರೀವ ಹಯಗ್ರೀವ. ಈಗಾಗ್ಲೇ ನೋಡಿ, 1ನೇ ಶ್ಲೋಕದಲ್ಲಿ 3 ಸಲ ಹಯಗ್ರೀವ ಅಂದ್ರು, 2ನೇ ಶ್ಲೋಕದಲ್ಲಿ 3 ಸಲ ಆಯ್ತು, ಇನ್ನು 3ನೇ ಶ್ಲೋಕದಲ್ಲಿ 3 ಸಲ ಆಯ್ತು, 9 ಸಲ ಈಗ ಆಯ್ತು. ದಿನ 9 ಸಲಿನಾದ್ರೂ ಹಯಗ್ರೀವನ ನಾಮಸ್ಮರಣೆ ಮಾಡ್ಬೇಕು ಅಂತ ಅರ್ಥ. ನಮ್ಗೆ ಇದಂದ್ರೆ ಎಷ್ಟ್ ಹೇಳಿದ್ರು ಜನರಿಗೆ, ಜಾಸ್ತಿ ಹೇಳ್ಕೊಡಿ ಅಂದ್ರೆ ಮಾಡೋದೆಲ್ಲ ಕಡಿಮೆ. 108 ಗಾಯತ್ರಿ ಜಪ ಮಾಡಿದ್ರೆ 10 ಗಾಯತ್ರಿ, 10 ಗಾಯತ್ರಿ ಮಾಡಿ ಅಂದ್ರೆ ಅದು 2 ನಿಮಿಷದಲ್ಲಿ ಏನೋ ಎಷ್ಟೋ ಆಗೋಗಿರತ್ತ. ಹೀಗೆ ಜನ ಅಂದ್ಮೇಲೆ ಹಯಗ್ರೀವನ ನಾಮಸ್ಮರಣೆ ಮಾಡಿ ಒಂದ್ಸಲಿ ಅಂದ್ರೆ ಆ ಒಂದ್ಸಲಿ ಅಂದ್ರೆ ಆಗೋದೇ ಇಲ್ಲ. ಕನಿಷ್ಠ 9 ಅಂದ್ರೆ ಅದು 3ಕ್ಕಾರು ಬರ್ಬೋದು, 2ಕ್ಕಾರು ಬರ್ಬೋದು ಅಂತ. ಅಂತೂ 9 ಸಲಿ ಮಾಡಿ ಹಯಗ್ರೀವ 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 ಇತಿ ಯಹ ಧ್ವನಿ. ಈ ಧ್ವನಿ ಹೊರಗಡೆ ಬರ್ಬೇಕು. ಕೆಲವರು ಗುಣಗುಣ ಅಂತ ಒಳಗಡೆ ಅನ್ಕೊಡ್ತಾ ಇರ್ತೀವಿ. ಆ ಗುಣಗುಣ ಅಂದ್ರೆ ಆ ಧ್ವನಿ ಅಲ್ವಂತೆ, ಒಳಗಡೆ ಇದ್ರೆ ಅದು ಒಳಗಡೆ ನಮಗ್ ಕೇಳಿಸ್ಕೊಳ್ತಾರೆ. ಆದ್ರೆ ಜೋರಾಗಿ ನಾವು ಹೇಳಿದಾಗ ಆಗ ಧ್ವನಿ ಅಂತ ಕರೀತಾರೆ. ಧ್ವನಿ ಅಂದ್ರೆ ಏನು? ನಮ್ಮ ಕಿವಿಗೆ ಆ ಶಬ್ದ ಬೀಳ್ಬೇಕು. ಮುಂದೆ ಇವನೇನೋ ಹೇಳ್ತಾ ಇದ್ದಾನೆ ಅಂತ ಗೊತ್ತಾಗೋತರ ಧ್ವನಿಯನ್ನು ಮಾಡ್ಬೇಕು. ಈ ಹಯಗ್ರೀವ 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 ಅಂತ ಧ್ವನಿ ಮಾಡಿದವರು ಎಷ್ಟು ಸಾಮರ್ಥ್ಯ ಪಡೀತಾರೆ, ಅವ್ರಿಗೆ ಎಷ್ಟು ಶಕ್ತಿ ಇರತ್ತೆ ಅಂದ್ರೆ, ವಿಶೋಭತೆ ಸಹ. ಅವರು ಒಂದ್ ಕಡೆ ಹೋಗ್ತಾರಂತೆ, ಅಲ್ಲಿ ಹೊಳಿತಾರಂತೆ. ಎಲ್ಲಿ ಹೊಳಿತಾರೆ? ವೈಕುಂಠ ಉದ್ಘಾಟನ ಕ್ಷಮಃ, ಕವಾಟ ಉದ್ಘಾಟನ ಕ್ಷಮಃ ಅಂತ. ಅಂದ್ರೆ ಈ ಧ್ವನಿ ಏನ್ ಮಾಡತ್ತೆ ಅಂದ್ರೆ ನಮಗೆ ವೈಕುಂಠದ ಬಾಗಿಲನ್ನ ಉದ್ಘಾಟನೆ ಮಾಡತ್ತೆ. ಅಂದ್ರೆ ಅರ್ಥ ಏನು? ವೈಕುಂಠದ ಬಾಗಿಲು ಮುಚ್ಚಿ ಹೋಗ್ಬಿಟ್ಟಿದೆ ಜನರಿಗೆ. ಹಯಗ್ರೀವ ಹಯಗ್ರೀವ ಅಂತ ಆದ್ರೆ ಅಲ್ಲಿ ನಾವು ಸೀದಾ ವೈಕುಂಠದಲ್ಲಿ ಆ ಬಾಗಿಲನ್ನ ತೆಗೆದಿಟ್ಟಿರ್ತಾರೆ ನಮಗೋಸ್ಕರ. ನಾವಾಗ ವೈಕುಂಠದ ಒಳಗಡೆ ನುಗ್ಬಹುದು ಅಂತ. ಹೀಗೆ ವೈಕುಂಠದ ಕವಾಟ ಅಂದ್ರೆ ಬಾಗಿಲ ಏನು ಪ್ರದೇಶ ಇದೆ ಅದನ್ನ ಉದ್ಘಾಟನ, ಹೊರಗೆ ತೆಗೆಯೋದ್ರಲ್ಲಿ ಧ್ವನಿ ಇರೋದು ಅಂದ್ರೆ ಶಕ್ತಿ ಇರೋದು ಹಯಗ್ರೀವ ಅನ್ನೋ ಧ್ವನಿಗೆ. ಅಂದ್ರೆ ಯಾರ್ಯಾರು ಹಯಗ್ರೀವ ಹಯಗ್ರೀವ ಅಂತ ಯಾವಾಗಲೂ ಹೇಳ್ತಾ ಇರ್ತಾರೆ ಅವ್ರಿಗೆ ವೈಕುಂಠದ ಬಾಗಿಲು ಯಾವಾಗ್ಲೂ ತೆರೆದಿರತ್ತೆ ಅಂತ ಅರ್ಥ. ಇದು ಈ ಶ್ಲೋಕದ ಅಭಿಪ್ರಾಯ. ಈ ರೀತಿ 3ನೇ ಶ್ಲೋಕ ಈ ಸ್ತೋತ್ರದಲ್ಲಿ. 3 ಶ್ಲೋಕವನ್ನ ಇದುವರೆಗೆ ಗಮನಿಸಿದ್ವಿ. 1 ಶ್ಲೋಕದಲ್ಲಿ ಹೇಳಿದ್ರು 3 ಸಲ ಹಯಗ್ರೀವ ಅಂತ ಹೇಳಿದ್ರೆ ಪಾಪಗಳೆಲ್ಲ ನಮ್ಮಿಂದ ದೂರಕ್ಕೆ ಓಡ್ ಹೋಗುತ್ತೆ. ಹೇಗ್ ಓಡ್ ಹೋಗುತ್ತೆ ಅಂದ್ರೆ
ದರಿದ್ರಮಿವ ಯೋಷಿತಃ ಅಂತ ಹೇಳಿ, ಹೇಗೆ ದುಡ್ಡಿದ್ದವ್ರ ಕಡೆ ಮಾತ್ರ ವಾಲ್ತಾರೆ, ಇಲ್ಲ ಅಂದ್ರೆ ಸ್ತ್ರೀಯರೆಲ್ಲ ಇಲ್ದೇ ಇರೋರ್ನ ಬಿಟ್ಟು ಓಡೋಗ್ತಾರಲ್ಲ, ಹಾಗೆ ನಮ್ಮ ಪಾಪಗಳೆಲ್ಲ ಬಿಟ್ಟು ಓಡ್ ಹೋಗ್ಬಿಡತ್ತೆ ಅಂತ ಒಂದು. ಇನ್ನೊಂದು, ನಮ್ಮ ಮಾತುಗಳೆಲ್ಲ ಹಯಗ್ರೀವ ಹಯಗ್ರೀವ ಅಂದಾಗ ಗಂಗಾ ಪ್ರವಾಹದಂತೆ ಹರಿಯತ್ತೆ, ಆದ್ರಿಂದ ಅದು ಫಲ. ಮೂರನೇ ಫಲ ಏನು? ಹಯಗ್ರೀವ 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 ಅಂದಿದ್ದಕ್ಕೆ ವೈಕುಂಠದ ಬಾಗಿಲು ತೆರೆಯುತ್ತೆ, ಇದು ಫಲ ಅಂತ ಇಷ್ಟು. ಹಾಗಾದ್ರೆ ಈ 3 ಶ್ಲೋಕವನ್ನ ಪಾರಾಯಣ ಮಾಡಿದ್ರೆ ಏನು ಫಲ ಅಂತ ನಮ್ಗೆ ಈಗ ಫಲಶ್ರುತಿ ನಮ್ಗೆ ಅಪೇಕ್ಷೆ ಇದ್ದೇ ಇರುತ್ತೆ. ಏನು ಈ ಸ್ತೋತ್ರವನ್ನ ಪಾರಾಯಣ ಮಾಡಿದ್ರೆ ಏನ್ ಫಲ ಅಂದಾಗ 4ನೇ ಶ್ಲೋಕಕ್ಕೆ ಬರ್ತಾರೆ. 4ನೇ ಶ್ಲೋಕವನ್ನು ನೋಡೋಣ. ಶ್ಲೋಕತ್ರಯಮಿದಂ ಪುಣ್ಯಂ ಹಯಗ್ರೀವ ಪದಾಂಕಿತಂ ವಾದಿರಾಜ ಯತಿ ಪ್ರೋಕ್ತಂ ಪಠತಾಂ ಸಂಪದಾಂ ಪದಂ. ಶ್ಲೋಕತ್ರಯಂ ಇದಂ ಪುಣ್ಯಂ, ಇದು 3 ಶ್ಲೋಕ. ಆದ್ರಿಂದ ಈ ಸ್ತೋತ್ರದಲ್ಲಿ ಎಷ್ಟು ಶ್ಲೋಕ ಅಂದ್ರೆ ನಾವು ತಕ್ಷಣ 4 ಶ್ಲೋಕ ಅಂತ ಅನ್ಬಿಡ್ತೀವಿ. ವಸ್ತುತಃ ಸ್ತೋತ್ರ ಮಾಡಿದ ಎಷ್ಟು ಶ್ಲೋಕದಲ್ಲಿ 3 ಶ್ಲೋಕದಲ್ಲಿ ಹಯಗ್ರೀವನ ಸ್ತೋತ್ರ ಮಾಡ್ತಾರೆ. 4ನೇ ಶ್ಲೋಕ ಯಾಕೆ ಬಂತು? ಈ ಸ್ತೋತ್ರ ಪಾರಾಯಣ ಮಾಡಿದ್ರೆ ಏನು ಫಲ, ಇದರಿಂದ ಏನು ಲಾಭ ಅನ್ನೋದನ್ನು ತಿಳಿಸ್ಲಿಕ್ಕೆ. ಪುಣ್ಯಂ ಅಂತ ಹೇಳ್ತಾರೆ. ಮೊದಲು ಪುಣ್ಯ ಬರುತ್ತೆ, ಪ್ರಯೋಜನ. ಮತ್ತೆ ಇದು ಯಾರು ಬರ್ದಿದ್ದು ನಮ್ಗೆ ಹೇಗೆ ಗೊತ್ತಾಗೋದು? ಯಾವುದೇ ಸ್ತೋತ್ರ ಗ್ರಂಥ ಆಗ್ಲಿ ಕೊನೆಗೆ ಅವ್ರ ಬಗ್ಗೆ ಅವ್ರು ಹೇಳ್ಕೊಂಡಿರ್ತಾರೆ. ಈಗ ವ್ಯಾಸರಾಜ ಯತೀಂದ್ರೇಣ ಅಂತ ನಮ್ಗೆ ಯತ್ರೋದ್ಧಾರಕ ಹನುಮ ಸ್ತೋತ್ರದಲ್ಲಿ ವ್ಯಾಸರಾಜ ಅಂತ ಪದ ಹಾಕ್ತಾರೆ. ವ್ಯಾಸರಾಜರು ಮಾಡಿದ ಸ್ತೋತ್ರ ಅಂತ. ಹಾಗೆ ಇಲ್ಲಿ ಹಯಗ್ರೀವ ಪದ ಅಂಕಿತಂ, ಹಯಗ್ರೀವ ಅನ್ನೋ ಪದ ಬಂತು ಅಂತಂದ್ರೆ ಅದು ಹಯವದನ ಅಂಕಿತರಾದ ವಾದಿರಾಜರು ಅಂತ. ಅವ್ರ ದೇವರ ನಾಮ ಯಾವುದೇ ನೋಡೋದು ನಮಗ್ ಗೊತ್ತಾಗತ್ತೆ. ಹಯವದನ, ಸಿರಿ ಹಯವದನ ಅಂತೆಲ್ಲ ಬಂದ್ರೆ ಇದು ವಾದಿರಾಜರು ಮಾಡಿದ ರಚನೆ. ಹಾಗೆ ಇಲ್ಲಿ ಹಯಗ್ರೀವ ಅನ್ನೋ ಪದದಿಂದ ಅಂಕಿತ ಚಿಹ್ನೆ, ಅದೊಂದು ನಮಗೆ ಸೂಚನೆ ಕೊಡೋದು. ಯಾರು ಮಾಡಿದ್ದು? ವಾದಿರಾಜ ಯತಿ ಪ್ರೋಕ್ತಂ, ವಾದಿರಾಜ ಯತಿಗಳು ಹೇಳಿದ ಸ್ತೋತ್ರ ಇದು. ಪಠತಾಂ, ಯಾರು ಓದ್ತಾರೆ ಅವ್ರಿಗೆ ಸಂಪದಾಂ ಪದಂ, ಸಂಪತ್ತುಗಳು ಸಿಗಬೇಕು ಅಂದ್ರೆ ಈ ಸ್ತೋತ್ರ ಓದ್ಬೇಕು ಅಂತ. ಅದು ಬರೀ ಸಂಪತ್ತು ಅಂದ್ಬಿಟ್ಟು, ಜ್ಞಾನ ಬೇಕಾ ಜ್ಞಾನ, ಧನ ಬೇಕಾ ಧನ, ಎಲ್ಲ ರೀತಿಯಾದ ಸಂಪತ್ತು ನಮ್ಗೆ ಈ ಸ್ತೋತ್ರದ ಪಾರಾಯಣದಿಂದ ಸಿಗತ್ತೆ. ಹೀಗೆ ಈ ಹಯಗ್ರೀವ ಸಂಪದ ಸ್ತೋತ್ರವನ್ನ ಇವತ್ತಿನ ದಿವಸ ನಾವು ಕಲ್ತಿದೀವಿ. ಮತ್ತೊಂದು ಸ್ತೋತ್ರಕ್ಕೆ ಈಗ ಹೋಗೋಣ. ಮುಂದಿನ ಸ್ತೋತ್ರ ನಮಗೆ ನವಗ್ರಹ ಸ್ತೋತ್ರವೂ ಕೂಡ ಇದೆ. ನವಗ್ರಹ ಸ್ತೋತ್ರದ ಬಗ್ಗೆ ಎಲ್ಲರಿಗೂ ಕೂಡ ವಿಶೇಷವಾಗಿ ಆಸಕ್ತಿ ಇರುತ್ತೆ. ಯಾಕಂದ್ರೆ ಗ್ರಹಗಳ ಬಾಧೆ ನಮ್ಗೆಲ್ಲ ಪರಿಹಾರ ಆಗ್ಬೇಕು, ಅದಕ್ಕೆ ನಾವು ಕಾಯ್ತಾ ಇರ್ತೀವಿ. ಒಂದು ಹಯಗ್ರೀವ ಅದು ದೇವರ ಸ್ತೋತ್ರದಿಂದ ಪ್ರಾರಂಭ ಮಾಡ್ಬೇಕು. ಯಾಕೆ ಎಲ್ಲರಿಗಿಂತಲೂ ದೇವರು ಉತ್ತಮ. ನಮ್ಗೆ ಗ್ರಹಗಳ ಬಾಧೆನೂ ಕೂಡ ದೇವರು ನಮ್ ಕೈಯಲ್ಲಿ ಇದ್ದ ಅಂದ್ರೆ ಯಾವ ಗ್ರಹನೂ ಏನು ತೊಂದರೆ ಕೊಡೋದಿಲ್ಲ. ಆದ್ರೂ ವಾದಿರಾಜರು ಒಂದು ನವಗ್ರಹ ಸ್ತೋತ್ರ ಮಾಡಿದ್ದಾರೆ. ಆ ನವಗ್ರಹ ಸ್ತೋತ್ರನ ಪ್ರತಿನಿತ್ಯ ಹೇಳ್ಕೊಂಡ್ರೆ ನಮ್ಮ ತಲೆ ಎಲ್ಲೆಲ್ಲೋ ತಿರುಗಲ್ಲ, ನಮ್ ತಲೆ ಸರಿಯಾಗಿ ಒಂದೇ ಕಡೆ ಹೋಗುತ್ತೆ. ನಮ್ ತಲೆ ತಿರುಗಬಾರದು ಅಂದ್ರೆ ರಾಹು ಕೇತು ಎಲ್ಲಾ ಗ್ರಹಗಳು ಸರಿಯಾಗಿ ಒಬ್ಬನ್ನು ಓಡಿಸ್ಬೇಕಲ್ಲ ಒಂದೇ ದಾರಿಯಲ್ಲಿ. ಹಾಗಾಗಿ ನವಗ್ರಹ ಸ್ತೋತ್ರ ಅದು ಚಿಕ್ಕ ಸ್ತೋತ್ರ, ಅದನ್ನ ಪಾರಾಯಣ ಮಾಡಿ ಇವಾಗ ತಿಳ್ಕೊಳ್ಳೋಣ. ನವಗ್ರಹ ಸ್ತೋತ್ರವನ್ನ ನೀವು ತಕ್ಕೊಂಡಿರಿ. ಈಗ ಹಯಗ್ರೀವ ಸಂಪದಾ ಸ್ತೋತ್ರ ಮುಗೀತು. ಮುಂದೆ ಅಲ್ಲೇ PDF ನಲ್ಲಿ ಸಿಗತ್ತೆ ನಿಮ್ಗೆ ನವಗ್ರಹ ಸ್ತೋತ್ರ, ವಾದಿರಾಜರು ರಚನೆ ಮಾಡಿದ ಸ್ತೋತ್ರ. ಈಗ ಈ ಸ್ತೋತ್ರವನ್ನು ನೋಡೋಣ. ಇಲ್ಲೂ ಕೂಡ 5 ಶ್ಲೋಕ ಇದೆ ಇದರಲ್ಲಿ. ಆದ್ರೆ ಪ್ರಾರ್ಥನೆ ಮಾಡೋದೆಷ್ಟು? 4 ಶ್ಲೋಕ ಅಷ್ಟೇ. ವಸ್ತುತಃ 4 ಶ್ಲೋಕ. 5ನೇ ಶ್ಲೋಕದಲ್ಲಿ ಈ ನವಗ್ರಹ ಸ್ತೋತ್ರ ಪಾರಾಯಣ ಮಾಡಿದ್ರೆ ಏನು ಫಲ ಅಂತ ತಿಳಿಸ್ತಾರೆ. ಮೊದಲನೇದಾಗಿ ನಾವೆಲ್ಲ ಒಂದು ಚಿಕ್ಕ ಶ್ಲೋಕ ಹೇಳ್ಕೊಳ್ಳೋದಿದೆ. ನವಗ್ರಹದ ಬಗ್ಗೆ ಏನ್ ನೆನಪಾಗತ್ತೆ? ನಮಃ ಸೂರ್ಯಾಯ ಚಂದ್ರಾಯ ಮಂಗಲಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ ಅಂತ ಹೇಳ್ತಾ ಇರ್ತೀವಿ. ಅಲ್ಲಿ ರಾಹುವೇ ಕೇತುವೆ ನಮಃ ಅಂತ ಹೇಳ್ಬಾರ್ದು. ನಾವೆಲ್ಲ ಏನ್ ಹೇಳ್ಬೇಕು? ರಾಹವೇ ಕೇತವೇ ನಮಃ ಅಂತ. ಅದೊಂದು ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಬೇಕು. ಹೇಗೆ ಅಂದ್ರೆ ರಾಯರ ಶ್ಲೋಕ ಒಂದು ಹೇಳ್ತಾ ಇರ್ತೀವಿ. ದುರ್ವಾದಿಧ್ವಾಂತ ರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋತ್ಯಂತ ದಯಾಲವೇ. ಕನ್ನಡದ ಏನಾಗ್ಬಿಡ್ತು? ಗುರುವೇ ಶರಣಂ ದಯಾಲುವೇ ಶರಣಂ ಅಂದಂದು ಸಂಸ್ಕೃತಕ್ಕೂ ಹಾಗೆ ಹಾಕೊಂಡ್ಬಿಡ್ತೀವಿ. ನಮ್ಮ ಸಂಸ್ಕೃತ ನಮ್ಮ ಶಬ್ದ ಗೊತ್ತಿದೆ ಹೇಗಿದು. ಅಲ್ಲಿ ದಯಾಲವೇ ಆಗ್ಬೇಕು, ಮತ್ತೆ ಗುರವೇ ಆಗ್ಬೇಕು, ಚತುರ್ಥಿ ಮತ್ತೆ ಗುರವೇ ದಯಾಲವೇ ಅಂತ ಆಗುತ್ತೆ. ಹಾಗಾಗಿ ಆ ರೀತಿ ಹೇಳ್ಬೇಕು. ಅದೇ ರೀತಿ ಇಲ್ಲೂ ಕೂಡ ಸರಿ. ಇನ್ನು ಇಲ್ಲಿ ನವಗ್ರಹ ಸ್ತೋತ್ರ. ಅಥ ಶ್ರೀ ನವಗ್ರಹ ಸ್ತೋತ್ರಂ
भास्वान् मे भासयेत् तत्त्वं चन्द्रश्च आह्लादकृत् भवेत् मंगलो मंगलम दद्यात् बुधश्च बुधतां दिशेत्. ಈ ಶ್ಲೋಕದಲ್ಲಿ ಮೊದಲು ಗ್ರಹ, ಮೊದಲು ಸೂರ್ಯ ಗ್ರಹ, ಆಮೇಲೆ ಚಂದ್ರಗ್ರಹ, ಆಮೇಲೆ ಮಂಗಲ ಅಂದ್ರೆ ಮಂಗಳವಾರ, ಕುಜಗ್ರಹ, ಆಮೇಲೆ ಬುಧವಾರ ಅಂದ್ರೆ ಸೋಮವಾರ. ಆದ್ರೆ ಚಂದ್ರ ಅಂತ ಇಲ್ಲಿ ಮೊದಲು ಭಾನುವಾರ ಬಂತು ಮೊದಲು, ಆಮೇಲೆ ನಮಗೆ ಸೋಮ, ಆಮೇಲೆ ಮಂಗಳ, ಆಮೇಲೆ ಬುಧ, ಹೀಗ್ ಬಂದಿದೆ. ಇಲ್ಲಿ ಭಾಸ್ವಾನ್ಮೆ ಸೂರ್ಯನ ಬಳಿ ನಾವೇನ್ ಪ್ರಾರ್ಥನೆ ಮಾಡ್ಬೇಕು? ಭಾಸ್ವಾನ್ಮೆ ಭಾಸಯೇ ತತ್ವಂ. ಸೂರ್ಯನ ಹತ್ರ ಹೋಗಿ, ಸೂರ್ಯ ಇಡೀ ಜಗತ್ತಿಗೆ ಬೆಳಕನ್ನು ಕೊಡ್ತಾನೆ. ಹಾಗೆ ನನ್ನ ಒಳಗಡೆ ಆ ಸೂರ್ಯ ಗ್ರಹ ಬಂದು ನನ್ನ ಅಜ್ಞಾನವನ್ನೆಲ್ಲ ಹೊರಗೆ ಹಾಕಿ ನನಗೂ ಬೆಳಕನ್ನ ಕೊಡು. ತತ್ವಂ, ನಿಜವಾದ ವಿಚಾರ ಏನಿದೆ ಅದನ್ನ ಭಾಸಯೇ, ಹೊಳಸ್ಲಿ. ಹಾಗಾದ್ರೆ ಭಾಸ್ವಾನ್, ಸೂರ್ಯನಿಗೆ ಭಾಸ್ವಾನ್ ಅಂತ ಕರೀತಾರೆ. ಯಾಕೆ ಭಾಸ್ವಾನ್ ಅಂತ ಸೂರ್ಯನಿಗೆ ಕರೀತಾರೆ? ಭಾ ಅಂದ್ರೆ ಕಿರಣಗಳು ಅಂತ ಅರ್ಥ. ಕಿರಣಗಳು ಚೆನ್ನಾಗಿ ಯಾರ ಹತ್ರ ಇರುತ್ತೋ ಅವನಿಗೆ ಭಾಸ್ವಾನ್ ಅಂತ ಕರೀತಾರೆ. ಹಾಗಾದ್ರೆ ಕಿರಣಗಳಿಂದ ಏನ್ ಮಾಡ್ಬೇಕು? ಬರೀ ಹೊರಗಡೆನ ಅಜ್ಞಾನ ಕತ್ತಲೆ ಹೋಗಿಸಿದ್ರೆ ಉಪಯೋಗ ಇಲ್ಲ. ಒಳಗಡೆ ನಾವು ಅಜ್ಞಾನ ಅನ್ನೋ ಕತ್ತಲೆನ ತುಂಬಿಕೊಂಡಿರ್ತೀವಿ. ಈ ಅಜ್ಞಾನ ಕತ್ತಲೆ ಹೋಗ್ಲಿ ಅಂತ ಹೇಳಿ ಸೂರ್ಯನ ಬಳಿ ತತ್ವಂ ಭಾಸಯೇ. ತತ್ವ ಅಂದ್ರೆ ಭಗವತ್ ತತ್ವ, ಲಕ್ಷ್ಮೀ ತತ್ವ, ಮುಖ್ಯ ಪ್ರಾಣ ತತ್ವ, ಇವ್ರ ಬಗ್ಗೆ ಎಲ್ಲ ಒಳ್ಳೆ ವಿಚಾರಗಳನ್ನ ತಿಳಿಸುವಂತ. ನಾವ್ ಹೀಗೆಲ್ಲ ನವಗ್ರಹಗಳ ಹತ್ರ ಪ್ರಾರ್ಥನೆ ಮಾಡೋದೇ ಇಲ್ಲ. ಯಾಕೆ? ನಮ್ಗೆ ಏನೋ ಕಷ್ಟ ಇದ್ರ ಕಷ್ಟ ಕಳ್ಕೊಳ್ಳಿಕ್ ಹೇಳ್ಕೊಂತೀವಿ. ನಮಗ್ ದಾನ ಕೊಡು ಅಂತ ಯಾವ ಗ್ರಹದ ಹತ್ರ ನಾವು ಬೇಡೋದೇ ಇಲ್ಲ. ಆದ್ರೆ ಹೀಗೆ ಹೇಗ್ ಬೇಡ್ಬೇಕು ಅಂತ ವಾದಿರಾಜರಲ್ಲಿ ತೋರಿಸ್ಕೊಡ್ತಾರೆ. ಇದು ಸೂರ್ಯನ ಬಗ್ಗೆ ಆಯ್ತು, ಚಿಕ್ಕದಾಗಿ ಹೇಳ್ಕೊಟ್ರು. ಇದು ಚಂದ್ರನ ಬಗ್ಗೆ. ಚಂದ್ರಶ್ಚ ಆಹ್ಲಾದ ಕೃದ್ಭವೇ. ನಮ್ಗೆ ಪ್ರಹ್ಲಾದ, ಆಹ್ಲಾದ, ಸಂಹ್ಲಾದ ಈ ತರ ಎಲ್ಲ ಶಬ್ದ ಕೇಳಿರ್ತೀವಿ. ಇಲ್ಲಿ ಆಹ್ಲಾದ ಅಂದ್ರೆ ಸಂತೋಷ ಅಂತ ಅರ್ಥ. ಚಂದ್ರ ಯಾವತ್ತು ತಂಪು, ಸೂರ್ಯ ಅಂದ್ರೆ ತಾಪ, ಎಸಿ ಹಾಕೊಂಡ್ ಕೂತಿರ್ತಾರೆ ಸೂರ್ಯ ಅಂದ ಕೂಡಲೇ. ಆದ್ರೆ ಚಂದ್ರ ಅಂದ್ರೆ ಯಾರು ಎಸಿ ಹಾಕೊಂಡ್ ಕೂಡ ಅವಶ್ಯಕತೆ ಇಲ್ಲ. ಚಂದ್ರ ಸ್ವಯಂ ಅವನ ಕಿರಣಗಳೆಲ್ಲ ಬಹಳ ತಂಪು. ಆದ್ರಿಂದ ಚಂದ್ರನನ್ನ ನಾವೇನ್ ಪ್ರಾರ್ಥನೆ ಮಾಡ್ಬೇಕು? ಆಹ್ಲಾದ, ಸಂತೋಷವನ್ನ ನನಗೆ ನೀಡು ಅಂತ ಪ್ರಾರ್ಥನೆ ಮಾಡ್ಬೇಕು. ಅದೇನಂದ್ರೆ ಮನಸ್ಸೆಲ್ಲ ಸ್ವಲ್ಪ ಕಿರಿಕಿರಿ ಇದ್ರೆ ಚಂದ್ರನ ಅನುಗ್ರಹ ಸರಿಯಾಗಿಲ್ಲ ಅಂತ ಅರ್ಥ. ಚಂದ್ರನ ಅನುಗ್ರಹ ಚೆನ್ನಾಗಾಯ್ತು ಅಂದ್ರೆ ಅವ್ರ ಮುಖ ಸಂತೋಷ, ಮನಸ್ಸು ಸಂತೋಷವಾಗಿರುತ್ತೆ. ಅದರಿಂದ ಸೂರ್ಯನ ತಾಪ ಇಲ್ಲದೆ ಹೋಗ್ಲಿ ಅಂತ ನಾವು ಪ್ರಾರ್ಥಿಸ್ಬೇಕು. ಅದೇ ಸೂರ್ಯ ತಾಪ ಕೊಡೋನು, ನಾವು ಜ್ಞಾನವನ್ನ ಕೊಡೋನು. ಅಷ್ಟೇ ಅಲ್ಲ, ಆರೋಗ್ಯಂ ಭಾಸ್ಕರಾತ್ ಇಚ್ಛೇತ್ ಅಂತ. ಒಳ್ಳೆ ಆರೋಗ್ಯ ಬೇಕು ಅಂದ್ರೆ ಭಾಸ್ಕರ, ಸೂರ್ಯನ ಪ್ರಾರ್ಥನೆಯನ್ನ ಮಾಡಿ ಅಂತಿದೆ. ಈ ನಿಟ್ಟಿನಲ್ಲಿ ಸೂರ್ಯ ಅಂದ ಕೂಡಲೇ ಬರೀ ಇಷ್ಟನ್ನೇ ಕೇಳ್ಬೇಕು ಅಂತ ಇಲ್ಲ. ನಮ್ಗೆ ಏನೇನ್ ನೆನಪಾಗತ್ತೋ ಆರೋಗ್ಯ ನೀಡು. ಒಂದನ್ನು ವಾದಿರಾಜರಷ್ಟೇ ಹೇಳಿದ್ದಾರೆ. ಏನ್ ಹೇಳಿದ್ದಾರೆ? ನಮಗೆ ಜ್ಞಾನ ಕೊಡು ಅಂತ ಸೂರ್ಯನ ಬಳಿ ಕೇಳಿದ್ದಾರೆ. ಇನ್ನು ಚಂದ್ರ ನಮಗೆ ಸಂತೋಷ ಕೊಡ್ಲಿ ಅಂತ ಪ್ರಾರ್ಥನೆ ಮಾಡಿದೆ. ಇನ್ನು ಮಂಗಳವಾರ ಏನ್ ಮಾಡ್ಲಿ? ಮಂಗಲಂ ದದ್ಯಾತ್, ಮಂಗಲಂ ದದ್ಯಾತ್, ನಮ್ಗೆ ಮಂಗಳವನ್ನ ನೀಡ್ಲಿ. ಇನ್ನು ಬುಧಶ್ಚ ಬುಧತಾಂ ದಿಶೆ. ಬುಧ ಏನ್ ಮಾಡ್ಬೇಕು ನಮಗೆ ಅಂದ್ರೆ ಬುಧತ ಅಂದ್ರೆ ಬುಧ ಅಂದ್ರೆ ಜ್ಞಾನಿಗಳಿಗೆ ಬುಧರು ಅಂತ ಕರೀತಾರೆ. ಅಂದ್ರೆ ಒಳ್ಳೆ ಜ್ಞಾನ ಕೊಡು ಬುಧ ಅಂತ. ಯಾಕಂದ್ರೆ ಬುಧ ಯಾರ ಮಗ? ಚಂದ್ರನ ಮಗ. ಆದ್ರೆ ಬೃಹಸ್ಪತ್ಯಾಚಾರ್ಯರ ಮಗನು ಕೂಡ ಬುಧ. ಬೃಹಸ್ಪತ್ಯಾಚಾರ್ಯರು ಯಾರು? ಎಲ್ಲಾ ದೇವತೆಗಳಿಗೆ ಗುರುಗಳು ಬೃಹಸ್ಪತ್ಯಾಚಾರ್ಯರು. ಎಲ್ಲಾ ದೇವತೆಗಳಿಗೆ ಗುರುಗಳು ಬೃಹಸ್ಪತ್ಯಾಚಾರ್ಯ ಅಂದ್ರೆ ಎಷ್ಟು ತಿಳ್ಕೊಂಡಿರೋರು. ಅವರಿಂದ ನಾವೇನ್ ತಿಳಿಬೇಕು? ಅವರ ಮಗ ಅಂತಂದ್ರೆ ನಾವೇನ್ ಪಡಿಬೇಕು? ಅದು ಬುಧನ ಮಗ, ಇದು ಚಂದ್ರನ ಮಗನೂ ಹೌದು, ಬೃಹಸ್ಪತ್ಯಾಚಾರ್ಯನು ಮಗನೂ ಹೌದು. ಯಾರು? ಈ ಬುಧ. ಹಾಗಾಗಿ ಬುಧವಾರದ ಬುಧನಿಂದ ಬುಧತಾಂ, ನಮ್ಗೆ ಒಳ್ಳೆ ಜ್ಞಾನವನ್ನ ಕೊಡು ಅಂತ ಬೇಡ್ಬೇಕು. ಇನ್ನು ಮುಂದಕ್ಕೆ ಗುರುಗ್ರಹ, ಶುಕ್ರ, ಶನಿ, ಕೇತು, ರಾಹು, ಶನಿ ಇವರೆಲ್ಲ ಪ್ರಾರ್ಥನೆ ಮಾಡ್ಬೇಕು. ಅದೇನು ನೋಡೋಣ. ಮುಂದೆ 2ನೇ ಶ್ಲೋಕಕ್ಕೆ ಹೋಗೋಣ. ಗುರುರ್ಮೇ ಗುರುತಾಂ ದದ್ಯಾತ್ ಕವಿಶ್ಚ ಕವಿತಾಂ ದಿಶೇತ್ ಶನಿಶ್ಚ ಶಂ ಪ್ರಾಪಯತು ಕೇತುಃ ಕೇತುಂ ಜಯೇರ್ಪಯೇತ್. ಇಲ್ಲಿ ಗುರುಗ್ರಹ ನನಗೆ ಗುರುತ್ವ ಕೊಡ್ಲಿ ಅಂತ, ಗುರುತ್ವಾಕರ್ಷಣೆ ಅಂತೆಲ್ಲ ಹೇಳೋದಿದೆ.
ಗುರುತ್ವ ಅಂದ್ರೆ ಭಾರ ನಮ್ಗೀಗ ಗುರುತ್ವ ನಮ್ ಜೀವನದಲ್ಲಿ ಒಂದು ಭಾರ ಮಹತ್ವ ಕೊಡ್ಲಿ ನಮ್ಗೆ ಅಂತ. ಜೀವನದಲ್ಲಿ ಎಲ್ಲೋ ಕೆಳಗ್ ಬಿದ್ದಿರ್ತಾರೆ, ಒಂದು ಸ್ಥಾನಮಾನ ಸಿಗ್ಬೇಕು ಅಂದ್ರೆ ಗುರು ಅನುಗ್ರಹ ಆಗ್ಬೇಕು ಅಂತ. ನಮ್ಗಿದು ಈ ಗುರುಗಳು ಸರಿ, ನಮ್ ನಿಜವಾದ ಗುರುಗಳು ಸರಿ. ಅಂದ್ರೆ ಗುರುಗಳು ಅಂದ್ರೆ ಇಲ್ಲಿ ಬೃಹಸ್ಪತ್ಯಾಚಾರ್ಯನ ಗುರುಗಳು ಅಂತ ತಗೊಂಡಿದ್ದಾರೆ. ಈ ಗ್ರಹಗಳಲ್ಲಿ ನವಗ್ರಹಗಳಲ್ಲಿ ಗುರು ಅಂದ್ರೆ ಅದು ಬೃಹಸ್ಪತ್ಯಾಚಾರ್ಯರು. ಆದ್ರೆ ನಮ್ಗೆ ರಾಯರಾಗಬಹುದು, ವ್ಯಾಸರಾಜರು, ಶ್ರೀಪಾದರಾಜರು, ದೊಡ್ಡ ದೊಡ್ಡ ಗುರುಗಳು, ಅವರನ್ನೆಲ್ಲ ಹಿಡಿದಾಗ ನಮಗೊಂದು ಗುರುತ್ವ ಬರುತ್ತೆ. ಗುರುತ್ವ ಬರೋದು ಅಂದ್ರೆ ಒಂದು ಮಹತ್ವ, ದೊಡ್ಡತನ ಬರುತ್ತೆ ನಮಗೆ. ಆದ್ರಿಂದ ಗುರುಗಳು ಮೇ ನನಗೆ ಗುರುತಾಂ ದತ್ಯ, ಗುರುತ್ವ ಮಹತ್ವ ನನಗೆ ಕೊಡ್ಲಿ. ಇನ್ನು ಮುಂದೆ ಕವಿಗಳು. ಕವಿಗಳು ಅಂದ್ರೆ ನಮಗೆ ಕಾವ್ಯ ಬರೆಯೋರ್ ಕವಿಗಳು ಅಂತ. ಆದ್ರೆ ಇಲ್ಲಿ ಕವಿಗಳು ಅಂದ್ರೆ ಕಾವ್ಯ ಬರೆಯೋ ಕವಿ ಬಗ್ಗೆ ಹೇಳಿಲ್ಲ. ಇಲ್ಲಿ ಕವಿ ಅನ್ನೋ ಶಬ್ದ ಜ್ಞಾನಿ ಅಂತ ಅರ್ಥ. ಯಾರದು ಕವಿಗಳು ಅಂದ್ರೆ ಶುಕ್ರಾಚಾರ್ಯರ ಬಗ್ಗೆ ಹೇಳ್ತಾರೆ. ಕವಿ ಅಂದ್ರೆ ಶುಕ್ರಾಚಾರ್ಯರಿಗೆ ಹೆಸರು. ಅವ್ರೇನ್ ಮಾಡ್ಬೇಕು, ನಮಗೆ ಕವಿತಾಂ ದಿಶೆ, ನಮ್ಗೆ ಬರೆಯೋ ಶಕ್ತಿ, ಓದೋ ಶಕ್ತಿ, ಕೇಳೋ ಶಕ್ತಿ, ಕವಿತ್ವ ಅಂದ್ರೆ ಬರೀ ಬರೆಯೋದು, ಕವಿತೆ ಬರೆಯೋದು ಅಂತ ಅರ್ಥ ಅಲ್ಲ. ಅದು ಇರ್ಲಿ, ಅದು ಅದರ ಜೊತೆಗೆ ಒಳ್ಳೆಯ ಬುದ್ಧಿ ಶಕ್ತಿನ ಕೊಡ್ಲಿ. ಹಾಗಾದ್ರೆ ಎಲ್ಲ ಗಮನಿಸಿದ್ರೆ ನಮಗೆ ಬುದ್ಧಿ ಕೊಡು ಅಂತಾನೆ ಜಾಸ್ತಿ ಇಲ್ಲಿ ಬೇಡೋದು. ವಾದಿರಾಜರು ಅದನ್ನೇ ಹೇಳ್ಕೊಟ್ಟಿರೋದು. ನಮ್ ಬುದ್ಧಿ ಒಂದ್ಸರಿ ಇದ್ರೆ ಎಲ್ಲಾ ಸರಿ ಹೋಗುತ್ತೆ ಅಂತ. ಅದೇನಂದ್ರೆ ಒಂದು ಮಾತಿದೆ, ಮನಯೇವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಜೋ ಅಂತ. ಅದು ಒಂದೇ ಬೀಗದ ಕೈ, ಅದರಿಂದ ಲಾಕ್ ಮಾಡ್ಬೋದು, ಓಪನ್ ಮಾಡ್ಬೋದು. ಹಾಗೆ ಈ ಮನಸ್ಸೇನಿದೆಯಲ್ಲ, ಬುದ್ಧಿ, ಅದು ಒಂದೇ, ಅದರಿಂದಲೇ ನಾವೇ ಲಾಕ್ ಆಗ್ಬೋದು, ಅನ್ಲಾಕ್ ಮಾಡ್ಕೊಬೋದು ನಾವೇ. ಎಲ್ಲಿ ಯಾವ್ದಕ್ ಹೋಗ್ಬೇಕು ಅದಕ್ಕೆ ಹೋಗ್ಬೇಕು. ಯಾವ್ದೇ ಆಗಕ್ಕೋ ಸಿಗಾಕೊಂಡ್ಬಿಟ್ರೆ ಮತ್ತದು ಅನ್ಲಾಕ್ ಆಗೋದೇ ಇಲ್ಲ, ಕಷ್ಟ ಆಗತ್ತೆ. ಹಾಗಾಗಿ ನಮ್ಮ ಬುದ್ಧಿ ಸರಿ ಇರ್ಬೇಕು ಅಂತಾನೆ ಎಲ್ಲ ಗ್ರಹಗಳ ಬಳಿ ಪ್ರಾರ್ಥನೆಯನ್ನ ಮಾಡ್ಬೇಕು. ಇನ್ನು ಶನಿ ಗ್ರಹ, ಶನಿಶ್ಚ ಶಂ ಪ್ರಾಪಯತು. ನಾವೆಲ್ಲ ಶಂ ಅಂದ್ರೆ ಸುಖ ಅಂತ ಅರ್ಥ. ಸುಖವನ್ನ ಶನಿ ದೇವರು ನೀಡ್ಲಿ. ನಿಮ್ಗೆ ಶನಿ ಬಾಧೆ ಅಂದ್ರೆ ಸುಖ ನೀಡಿದ್ರೆ ಸಾಕಪ್ಪ ಅಂತ. ಅವನು ಬುದ್ಧಿ ಬೇಡೋದೇ ಇಲ್ಲ ಶನಿ ಹತ್ರ. ನಮ್ಗೆ ಶನಿ ಪೀಡೆ ಅಂದ್ರೆ ಸಾಕು, ಸುಖ ನೀಡಿದ್ರೆ ಸಾಕು. ಅಷ್ಟು ಕಷ್ಟ ಪಡ್ತಾ ಇರ್ತೀವಿ. ಈಗೆಲ್ಲ ಶಂಕರ ಅಂತ ರುದ್ರದೇವರ ಕರಿತೀವಿ. ಯಾಕೆ ಶಂಕರ ಅಂತ ಕರೆಯೋದು? ಶಂ ಅಂದ್ರೆ ಸುಖ, ಸುಖವನ್ನ ಕರ ನೀಡೋರು, ಕೊಡೋರು, ಅವ್ರಿಗೆ ಶಂಕರ ಅಂತ ರುದ್ರನ ಕರಿತೀವಿ. ಹಾಗೆ ಅಲ್ಲಿ ಶನಿ ದೇವರಿಗೆ ನಮ್ಗೆ ಸುಖವನ್ನ ಕೊಡಿ ಅಂತ. ಎಷ್ಟೋ ಬಾರಿ ಇದೊಂದು ತಿಳಿಬೇಕೇನು, ಈ ಶನಿಶ್ಚರ, ಶನೈಶ್ಚರ ಒಟ್ಟು ಏನೇನೋ ಶಬ್ದಗಳು ಹೇಳ್ಬಿಡ್ತೀವಿ ಶನಿ ಬಗ್ಗೆ. ಅದಕ್ಕೆ ಸರಿಯಾಗಿ ಇಟ್ಕೊಡ್ತಾರೆ ಶನಿ ಗ್ರಹ. ಏನಾದ್ರು ಸರಿಯಾಗಿ ಅವ್ರ ಶಬ್ದ ಹೇಳ್ತಾ ಇದ್ರೆ, ಈಗ ರಾಹು ಕೇತು ಎಲ್ಲ ಸರಿಯಾಗಿ ಹೇಳ್ತೀವಿ ಶಬ್ದ, ಸೂರ್ಯ ಚಂದ್ರ ಬುಧ ಎಲ್ಲ ಸರಿ ಹೋಗುತ್ತೆ. ಶನಿ ಅಂದ್ಕೊಂಡ್ರೆ ಶನಿ ಅಂದ್ರೆ ಸರಿ, ಆದ್ರೆ ಬೈದ್ರು ಕೂಡ ಶನಿ ಗ್ರಹದ ಬಾಧೆ ಆಗತ್ತೆ. ನೀನೊಬ್ಬ ನೀ ಶನಿ ತರ ಇದೆಯಾ ಅಂತ ಬೈತಾ ಇರ್ತಾರೆ. ಹಾಗೆಲ್ಲ ಬೈಲಿಕ್ ಹೋಗ್ಬಾರ್ದು. ಅಲ್ಲಿ ಶನೈಶ್ಚರ ಅನ್ನೋದು ಸರಿ ಇದೆ ಶಬ್ದ, ಶನೇಶ್ಚರ ತಪ್ಪು. ಶನೇಶ್ಚರ ಅಂತ ಹೇಳ್ಬಾರ್ದು, ಅದು ಸಂಸ್ಕೃತ ಶಬ್ದ ಸರಿ ಇಲ್ಲ. ಶನೈಶ್ಚರ ಅದು ಸರಿ ಇದೆ. ಯಾಕೆ? ಈ ಶನೈಹಿ ಇದ್ರೆ ಮೆಲ್ಲಗೆ ಅಂತ ಅರ್ಥ. ಶನೈಹಿ ಗಚ್ಚತಿ, ಮೆಲ್ಲಕ್ಕೆ ಹೋಗೋನ್ಗೆ ಶನೈಶ್ಚರ ಅಂತ ಕರೀತಾರೆ. ನೀವು ಶನಿ ಗ್ರಹದ ಬಾಧೆ ಇದ್ರೆ ಏನ್ ಕೆಲಸ ಹಾಕಿದ್ರು ಸರಿ ಹೋಗೋದೇ ಇಲ್ಲ, ಲೇಟ್ ಆಗಿ ಹೋಗುತ್ತೆ. ವಸ್ತುತಃ ನಾವೀಗ ವಿದ್ಯೆ ಪ್ರಾರಂಭ ಮಾಡಿದೀವಲ್ಲ, ಧರ್ಮ ಮುಂದೆ ಹೋಗ್ಬೇಕು, ಧರ್ಮಾಚರಣೆ ಮಾರ್ಗದಲ್ಲಿ ಹೋಗ್ಬೇಕು ಅಂದ್ರೆ ಶನಿಗ್ರಹ ಅನುಗ್ರಹ ತುಂಬಾ ಮುಖ್ಯ. ನಾವು ನಿಧಾನಕ್ಕೆ ಧರ್ಮ ಮಾರ್ಗದಲ್ಲಿ ಹೋಗ್ತೀವಿ ಬಿಡಿ, ಶನೇಶ್ಚರ ನಾವು ಎಲ್ಲಿ ಧರ್ಮ ಮಾರ್ಗದಲ್ಲಿ. ಬೇರೆ ಅದ್ರ ಬಗ್ಗೆ ಬೇಗ ಹೋಗ್ತೇವೆ, ವೇಗದಿಂದ ಹೋಗ್ತೀವಿ. ಅದೇ ಧರ್ಮ ಮಾರ್ಗ ಅಂದ್ರೆ ನಿಧಾನಕ್ಕೆ ಬರ್ತೀವಿ, ನಿಧಾನಕ್ಕೆ ಅದರಲ್ಲಿ ಹೋಗ್ತೀವಿ. ಅಂದ್ರೆ ಅರ್ಥ ಏನು, ಆ ಮಾರ್ಗದಲ್ಲಿ ನಾವು ಒಮ್ಮೆ ಕಲಿಲಿಕ್ಕೆ ಹೋಗ್ತೀವಿ, ಆದ್ರೆ ಬೇಗ ಅದು ಹಿಡಿಬೇಕು ಅಂತಿಲ್ಲ, ನಿಧಾನಕ್ಕೆ ಹೋಗ್ಬೇಕಂತೆ ಧರ್ಮ ಮಾರ್ಗದಲ್ಲಿ. ಯಾಕಂದ್ರೆ ನಿಧಾನಕ್ಕೆ ಹೋದಷ್ಟು ಫಲ ಜಾಸ್ತಿ. ಬೇಗ ಓದಿದ್ರು ನಮಗ್ ಗೊತ್ತಾಗಲ್ಲ. ಹಾಗಂತ ತೀರ ನಿಧಾನಕ್ಕಾದ್ರೂ ಉಪಯೋಗ ಇಲ್ಲ. ಅಂತೂ ಶನೈಶ್ಚರ ಅಂತ ಅದು ಸರಿ ಇದೆ. ಅಥವಾ ಈ ಶನಿ ಅನ್ನೋ ಶಬ್ದವನ್ನ ಅಷ್ಟೇ ಕರೆದು ಸರಿ ಇದೆ. ಶನಿಗ್ರಹ, ಶನೈಶ್ಚರ ಗ್ರಹ. ಇದು ಹೇಗೆ ಅಂದ್ರೆ ಪುರಶ್ಚರಣೆ, ಪುನಶ್ಚರಣೆ ಅಂತ ಎರಡಿದೆ. ಪುರೈಶ್ಚರ ಅಂತ ಹೇಳ್ತೀವಲ್ಲ, ಅಲ್ಲಿ ತಪ್ಪಾಗ್ಬಿಡುತ್ತೆ. ಶನೈಶ್ಚರ ತರ ಪುರೈಶ್ಚರ ಎಲ್ಲ ಹೇಳೋಂಗಿಲ್ಲ. ಪುರಶ್ಚರಣೆ ಅಂದ್ರೆ ಪುರಃ ಮತ್ತೆ ಚರಣೆ, ಆಚರಣೆ ಮಾಡೋದು ಅಂತ. ಅಥವಾ ಪುನಶ್ಚರಣೆ, ಪುನಃ ಕರಣೆ ಹೇಳೋದು ಅಂತ. ಇದನ್ನೆಲ್ಲ ನಾವು ಪುರಶ್ಚರಣೆ ಮಾಡ್ಬೇಕು ಇನ್ ಮುಂದೆ. ಒಮ್ಮೆ ನಾವು ಹಯಗ್ರೀವ ಸಂಪದಾ ಸ್ತೋತ್ರ, ಈ ನವಗ್ರಹ ಸ್ತೋತ್ರ ಕಲ್ತ ಮೇಲೆ ಒಂದೇ ಸರಿ ಜನ್ನು ಕನ್ಯಾ ಪ್ರವಾಹದಿಂದ ಜನ್ನು ಋಷಿಗಳು ಕಿವಿಯಿಂದ ಹೊರಗೆ ಹಾಕಿದ್ರು. ನಾವು ಒಂದು ಕೇಳಿದ್ದನ್ನೆಲ್ಲ ಕಿವಿಯಿಂದ ಇನ್ನೊಂದ್ ಕಡೆ ಹಾಕಿ ಎಲ್ಲ ಹೊರಗಡೆ ಹಾಕ್ಬಿಟ್ರೆ ಉಪಯೋಗ ಇಲ್ಲ. ಸರಿಯಾಗಿ ದಿವಸ ನಾವು ಪುರಶ್ಚರಣೆಯನ್ನ ಮಾಡೋ ತರ ಪಾರಾಯಣ ಮಾಡ್ಬೇಕು. ಇನ್ನು ಮುಂದಕ್ಕೆ ಹೋಗೋಣ. ಸುಖವನ್ನ ನೀಡೋನು ಶನಿ. ಕೇತುಂ ಜಯೇ ಅರ್ಪಯೇ. ಕೇತು ಅನ್ನೋ ಶಬ್ದ ಸಂಸ್ಕೃತದಲ್ಲಿ ಧ್ವಜ, ಫ್ಲಾಗ್ ಹೇಳ್ತಾರೆ. ನೀವು ಫ್ಲಾಗಿನ ತರ ಮೇಲಕ್ಕೆ ಏರ್ಬೇಕು, ಒಳ್ಳೆ ಜಯ ಪಡಿಬೇಕು ಅಂದ್ರೆ ಕೇತು ಗ್ರಹದ ಅನುಗ್ರಹ ಆಗ್ಬೇಕು ಅಂತ. ಅದಕ್ಕೋಸ್ಕರ ಕೇತುವನ್ನ ನಮ್ಗೆ ಧ್ವಜದಂತೆ, ನಮ್ಗೆ ಎತ್ತರದ ಸ್ಥಾನದಲ್ಲಿ ಹೊಳೆಯುವಂತೆ ಮಾಡುವಂತ. ಇಲ್ಲಿ ಎತ್ತರ ಸ್ಥಾನ ಅಂದ್ರೆ ಒಬ್ಬ ಶಾಸ್ತ್ರಾಧ್ಯಯನ ಮಾಡೋನ್ಗೆ ಅವನು ಶಾಸ್ತ್ರ ಓದ್ತಾ ಇದ್ದಾನೆ, ಅವನಿಗೆ ಚೆನ್ನಾಗಿ ಶಾಸ್ತ್ರದಲ್ಲಿ ಮೇಲಕ್ಕಿರ್ತಾನೆ. ಇನ್ನೊಬ್ಬ ಯಾವ್ದೋ ಲೌಕಿಕ ಉದ್ಯೋಗದಲ್ಲಿ ಇರ್ತಾನೆ, ಅವನು ಆ ಸ್ಥಾನದಲ್ಲಿ ಮೇಲಕ್ಕೆ ಹೋಗ್ತಾನೆ. ಅಂತೂ
ಯಾರ್ಯಾರು ಯಾವ ಕೆಲಸದಲ್ಲಿದ್ದಾರೋ ಆ ಕೆಲಸದಲ್ಲಿ ಉತ್ತುಂಗ ಶಿಖರಕ್ಕೆ ಹೋಗೋ ತರ ಅನುಗ್ರಹ ಮಾಡ್ತಾರೆ. ಇನ್ನು ರಾಹುವಿನ ಬಗ್ಗೆ ಹೋಗೋಣ. 3ನೇ ಶ್ಲೋಕ. ರಾಹುರ್ಮೇ ರಹಯೇತ್ ರೋಗಂ ಗ್ರಹಾಃ ಸಂತು ಕರಗ್ರಹಾಃ ನವಂ ನವಂ ಮಮೈಶ್ವರ್ಯಂ ದಿಶಂತು ಏತೆ ನವಗ್ರಹಾಃ. ರಾಹು ಮೇ ರೋಗಂ ರಹಯೇತ್. ಎಲ್ಲ ರಾಹು ರಹಯೇತ್ ರೋಗ. ನನ್ನ ರೋಗವನ್ನ ರಾಹು ರಹಯೇತ್, ಅದನ್ನ ಪರಿಹಾರ ಮಾಡ್ಲಿ. ರೋಗ ಇದ್ದೇ ಇರತ್ತೆ ಎಲ್ರಿಗೂ. ಕೆಲವ್ರಿಗೆ ಹೊರಗಡೆಯಿಂದ ಎಲ್ಲ ಚೆನ್ನಾಗಿರುತ್ತೆ, ಮನಸ್ಸು ಮಾತ್ರ ಚೆನ್ನಾಗಿರಲ್ಲ. ಅದನ್ನ ಹೊರಗಡೆ ನಗ್ತಾ ಇರ್ತಾರ, ಮಾನಸಿಕ ರೋಗ. ಮನಸ್ಸಿನ ರೋಗ ಪರಿಹಾರ ಮಾಡು, ಅದನ್ನ ಆಧಿ ಅಂತ ಕರೀತಾರೆ ಸಂಸ್ಕೃತದಲ್ಲಿ. ಆಧಿ ಪರಿಹಾರ ಮಾಡೋದ್ರೆ ಮನಸ್ಸಿನ ರೋಗ ಪರಿಹಾರ ಮಾಡಿ. ಇನ್ನು ವ್ಯಾಧಿ ಪರಿಹಾರ ಮಾಡೋದ್ರೆ ದೇಹಕ್ಕೆ ಅಂಟ್ಕೊಡೋ ಈ ತರ ರೋಗ, ಅದನ್ನ ವ್ಯಾಧಿ ಮತ್ತೆ ಆಧಿ. ಆಧಿ ವ್ಯಾಧಿ ಎರಡನ್ನು ಪರಿಹಾರ ಮಾಡ್ಲಿ ರಾಹು. ಹಾಗಾದ್ರೆ ರಾಹುವಿನ ಪ್ರಾರ್ಥನೆ ಯಾಕೆ ಮಾಡ್ಬೇಕು? ನಮ್ಮ ರೋಗ ಪರಿಹಾರ ಆಗ್ಲಿಕ್ಕೆ. ಅದನ್ನ ರಾಹವೇ ನಮಃ ರಾಹವೇ ನಮಃ ಅಂತ ಹೇಳ್ಕೊಳ್ತಾ ಇರ್ಬೇಕು, ರೋಗ ಹೋಗ್ಬೇಕು ಅಂದ್ರೆ. ಈ ರೀತಿ ರಾಹುವಿನ ತನಕ ಬಂದು ಎಲ್ಲಾ ಗ್ರಹಗಳದ್ದು ಆಗೋಯ್ತು. ಈಗ ಮೊದಲು ಸೂರ್ಯ, ಆಮೇಲೆ ಚಂದ್ರ, ಕುಜ, ಬುಧ, ಗುರು, ಶುಕ್ರ, ಶನಿ, ಕೇತು, ರಾಹು, ಇಷ್ಟೆಲ್ಲ ಬಂತು. ಪ್ರಾರ್ಥನೆ ಮುಕ್ತಾಯ ಆಯ್ತು. ಈ ಎಲ್ಲ ಗ್ರಹಗಳು ಒಟ್ಟಿಗೆ ಹೇಗೆ ಹೇಳ್ತಾರೆ? ಏತೇ ಗ್ರಹಾಃ ಸಂತು ಕರಗ್ರಹಾಃ. ನಮ್ಮ ಕರಗ್ರಹಾಃ, ನಮ್ಮ ಕೈಯಲ್ಲಿ ಈ ಗ್ರಹಗಳೆಲ್ಲ ಬರ್ಲಿ ಅಂತ ಮೇಲ್ನೋಟಕ್ಕೆ ಅರ್ಥ ಆಗತ್ತೆ. ಕೈಯಲ್ಲೆಲ್ಲ ಗ್ರಹಗಳು ಬರುತ್ತೆ, ಗ್ರಹಗಳ ಮೇಲಕ್ಕಿದೆ, ನಮ್ ಕೈಗೆ ಯಾಕೆ ಬರುತ್ತೆ ಆ ಗ್ರಹಗಳು? ಏನೇನೋ ನಾವು ಹೇಳ್ದಾಗೆ ಅದ್ ಕೇಳ್ಕೊಂಡು ಇರೋ ಹಾಗಾಗ್ಲಿ ಅಂತಂದ್ರೆ ಹಾಗಲ್ಲ. ಕರಗ್ರಹ ಅಂದ್ರೆ ಬೇರೆ ಅರ್ಥ ಇದೆ. ಈಗೆಲ್ಲ ನಾವು ಲಕ್ಷ್ಮೀ ನರಸಿಂಹನ ಸ್ತೋತ್ರ, ಬೇರೆ ಬೇರೆ ಸ್ತೋತ್ರ ಮಾಡ್ತಾ ಮಮ ದೇಹಿ ಕರಾವಲಂಬಂ, ನನ್ನ ಕೈ ಹಿಡಿದು ಎತ್ತು ಅಂತ ಪ್ರಾರ್ಥನೆ ಮಾಡೋದು. ಕರಗ್ರಹ ಅಂದ್ರೆ ನಮ್ ಕೈಯಲ್ಲಿ ಅವ್ರು ಇರ್ಲಿ ಅಂತ ಅಲ್ಲ, ನಮ್ ಕೈಯನ್ನ ಅವ್ರು ಹಿಡಿದುಕೊಂಡು ಎತ್ತಲಿ ಅಂತ ಅರ್ಥ. ಕರಗ್ರಹಗಳಾಗ್ಲಿ, ಕರ ಅಂದ್ರೆ ನಮ್ಮ ಕೈಗಳು, ನಮ್ಮ ಕೈಯನ್ನ ಗ್ರಹಣ ಮಾಡ್ಲಿ. ಅವೆಲ್ಲ ಅಂದ್ರೆ ಒಬ್ಬ ವ್ಯಕ್ತಿಯನ್ನ ಬಿದ್ದವನ್ನ ಕೈ ಹಿಡಿದು ಎಬ್ಬಿಸ್ತೀವಲ್ಲ, ಹಾಗೆ ನಾವೆಲ್ಲ ಬಿದ್ದಿದೀವಿ, ಕಷ್ಟದಲ್ಲಿದ್ದೀವಿ. ಒಂದೊಂದು ಗ್ರಹಗಳು ಬನ್ನಿ ನಮ್ಮ ಕೈಯನ್ನ ಹಿಡಿದು ಗ್ರಹಣ ಮಾಡಿ ಎತ್ಕೊಳ್ಳಿ ಅಂತ. ಇದನ್ನ ಗ್ರಹಾಹ ಸಂತು ಕರಗ್ರಹಾಹ, ನಮ್ಮ ಕೈಯನ್ನ ಹಿಡೀರಿ ಅಂತ ಈ ಗ್ರಹಗಳ ಪ್ರಾರ್ಥನೆ. ಆಯ್ತು, ಹಿಡಿದ್ರೆ ಏನು ಉಪಯೋಗ? ಈಗ ಹೋಗೋ ದಾರಿಲಿ ಬಿದ್ದ, ಎಬ್ಬಿಸ್ದ, ಅವನ ಕಷ್ಟ ಇತ್ತು, ಏನ್ ಮಾತಾಡಿಸ್ಲೇ ಇಲ್ಲ, ವಾಪಸ್ ಒಂದ್ಪಾಟ್ ಮನೆಗೆ ಹೋಗ್ಬಿಟ್ಟ. ಕೇಳ್ಬೇಕಲ್ಲ, ನೀವು ಕೇಳಿ ಅವನ್ಗೇನ್ ಕಷ್ಟನೋ ಆ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡಿ. ಏನೇನ್ ಮಾಡ್ಬೇಕು? ನವಂ ನವಂ ಮಮ ಐಶ್ವರ್ಯಂ, ಹೊಸದಾಗಿ ಐಶ್ವರ್ಯ. ಅದು ನಮ್ಗೆ ಊಹಿಸಿರ್ಲೂಬಾರ್ದು, ಈಗೆಲ್ಲ ನನ್ನ ಜೀವನದಲ್ಲಿ ಆಯ್ತಾ ಅಂತ. ಆ ರೀತಿ ನೀವು ಗ್ರಹಗಳು ನಂಗೆ ಹೊಸದ ರೀತಿಯಲ್ಲಿ ಐಶ್ವರ್ಯವನ್ನ ತಂದುಕೊಡಿ. ಏತೆ ನವಗ್ರಹಾಃ ದಿಶಂತು, ಎಲ್ಲ ನವಗ್ರಹಗಳು ನನಗೆ ದಿಶಂತು ಕೊಡ್ಲಿ ಅಂತ. ಈಗ ಐಶ್ವರ್ಯ ಕೊಡ್ಲಿ, ನನ್ನ ಕೈಯನ್ನ ಹಿಡಿಲಿ, ಉದ್ಧಾರ ಮಾಡ್ಲಿ ಅಂತ ಇಷ್ಟು ಪ್ರಾರ್ಥನೆ ಮಾಡಿ. ವಾದಿರಾಜರಿಗೂ ಗೊತ್ತು ಎಲ್ಲಾ ಗ್ರಹಗಳಿಗಿಂತ ಶನಿ ಗ್ರಹದ ಬಗ್ಗೆ ಭಯ ಜಾಸ್ತಿ ಅವ್ರಿಗೆ ಅಂತ, ಅದಕ್ಕೆ ಇನ್ನೊಂದು ಸ್ತೋತ್ರ ಮಾಡ್ಕೊಡ್ತಾರೆ. ಇಷ್ಟುವರೆಗೆ ಎಲ್ಲಾ ಗ್ರಹಗಳದ್ದು ಕಾಮನ್ ಆಗಿ ಒಂದೊಂದು ಅರ್ಧರ್ಧ ಒಂದೊಂದಿಷ್ಟು ಭಾಗದಿಂದ ಮಾಡಿದ್ರು ಸ್ತೋತ್ರವನ್ನ. ಈಗ ಕೊನೆಗೆ ಶನಿಗೋಸ್ಕರನೇ ಒಂದ್ ಪ್ರತ್ಯೇಕ ಸ್ತೋತ್ರ, ಒಂದ್ ಶ್ಲೋಕ ಶನಿಗೋಸ್ಕರನೇ ಒಂದ್ ಇಟ್ಟಿದೆ. ಆ ಶನೈಶ್ಚರಣ ಸ್ತೋತ್ರ ಯಾವುದು ಅನ್ನೋದನ್ನ ಈಗ ನೋಡೋಣ. 4ನೇ ಶ್ಲೋಕ. ಈ 4ನೇ ಶ್ಲೋಕ ಹೇಳಿದ್ರೆ ಶನೈಶ್ಚರಣ ಅದಕ್ಕೋಸ್ಕರ ಮಾಡಿರೋ ಸ್ತೋತ್ರ. ಇದಾದ್ಮೇಲೆ ಒಟ್ಟಿಗೆ ಈ ಸ್ತೋತ್ರ ಪಾರಾಯಣ ಮಾಡಿದ್ ಯಾಕೆ, ಇದರ ಫಲ ಏನು, ಇದು ಯಾರು ಮಾಡಿತ್ತು ಅನ್ನೋ ವಿಷಯವನ್ನ ತಿಳಿಸ್ತಾರೆ. ಈಗ 4ನೇ ಶ್ಲೋಕಕ್ಕೆ ಹೋಗೋಣ. ಶನೇ ದಿನಮಣೇ ಸೂನೋ ಹ್ಯನೇಕ ಗುಣಸನ್ಮಣೇ ಅರಿಷ್ಟಂ ಹರಮೇ ಅಭೀಷ್ಟಂ ಕುರು ಮಾ ಕುರು ಸಂಕಟಂ. ಇಲ್ಲಿ ಇನ್ನೊಂದು, ಇಲ್ಲಿ ಹೇಳ್ಬೇಕಾದನು ಅರಿಷ್ಟಂ ಹರಮೇ ಭೀಷ್ಟಂ ಅಂತ ಹೇಳ್ಕೊಟ್ಟೆ. ಅಲ್ಲಿ ಅನುಕೂಲಕ್ ನಾ ಹೇಳ್ಕೊಟ್ಟಿದ್ದೆ. ವಸ್ತುತಃ ಏನಾಗ್ಬಿಡುತ್ತೆ ಅಂದ್ರೆ ಅರಿಷ್ಟಂ ಹರ, ಅರಿಷ್ಟವನ್ನ ಕಳಿ, ಅಭೀಷ್ಟಂ ಕುರು, ನನ್ನ ಅಭೀಷ್ಟಗಳನ್ನೆಲ್ಲ ಮಾಡು ಅಂತ. ನಾವು ನಿಲ್ಲಿಸ್ಬೇಕಾದ್ರೆ ಮಾಡ್ತೀವಿ ಅರಿಷ್ಟಂ ಹರಮೇ ಭೀಷ್ಟಂ, ನನ್ನ ಅಭೀಷ್ಟ ಕಳಿ
ಅರಿಷ್ಟ ಕಣಿ ಅಂತ. ಇದು ಹೇಗೆ ಅಂದ್ರೆ ಈ ರಾಯರ ಸ್ತೋತ್ರದಲ್ಲೂ ಕೂಡ ಹಾಗೆ ಬರುತ್ತೆ. ರಾಯರ ಸ್ತೋತ್ರದಲ್ಲೂ ಕೂಡ ತತ್ವ ಹತ್ವ ಅಂತ 2 ಕಡೆ ಬರುತ್ತೆ. ದೋಷಗಳನ್ನೆಲ್ಲ ಕೊಟ್ಟು ಅಂತೆಲ್ಲ ಅಲ್ಲ, ದೋಷಗಳನ್ನೆಲ್ಲ ಅಪಹರಣ ಮಾಡಿ ಆಮೇಲೆ ಒಳ್ಳೆಯದನ್ನ ಕೊಡು ಅಂತ. ಹತ್ವಾ ಸನೋವ್ಯಾನ್ ಗುರು ರಾಘವೇಂದ್ರ ಅಂತ ಬರುತ್ತದೆ. ಹೀಗೆ ಆ ಸ್ತೋತ್ರದಲ್ಲೂ ಕೂಡ ಎಚ್ಚರದಿಂದ ನಾವು ಹೇಳ್ಬೇಕಾಗತ್ತೆ. ಕೆಲಸ ನಿಲ್ಲಿಸ್ಕೊಳ್ಬೇಕಾದ್ರೆ ಬೇರೆಯವ್ರು ಕೇಳೋದಕ್ಕೆ ಅಪಾರ್ಥ ಆಗತ್ತೆ. ಅಂತೂ ಶನಿಯ ಪ್ರಾರ್ಥನೆ ಹೇಗ್ ಮಾಡಿದ್ದಾರೆ, ದಿನ ಮಣೇಹೆ ಸೂನೋ. ಸೂನು ಅಂದ್ರೆ ಮಗ ಅಂತ ಅರ್ಥ. ಶನಿದೇವರು ಯಾರ ಮಗ? ಆ ತಂದೆ ನೆನಪಿಸ್ಕೊಳ್ಬೇಕಂತ. ಸ್ವಲ್ಪ ನಿಮ್ ಮಗನಿಗೆ ಹೇಳಿ ಅಂತ. ಯಾರು ಶನಿಯ ತಂದೆ? ದಿನ ಮಣೇಹೆ, ದಿನವನ್ನ ಬೆಳಗ್ಸೋನ್ ಯಾರು? ಬೆಳಗ್ಗೆ ನಮಗೆ ಎಚ್ಚರ ಆಗೋದೇ ಸೂರ್ಯೋದಯ ಆದ್ಮೇಲೆ. ಆದ್ರೆ ಆ ಸೂರ್ಯ ಇದಾನಲ್ಲ, ದಿನ ಮಣಿಯಂತೆ ಆಕಾಶದಲ್ಲಿ ಹೊಳಿತಾ ಇದ್ದಾನೆ. ಆ ದಿನಮಣಿ ಅಂದ್ರೆ ಸೂರ್ಯ. ಆ ಸೂರ್ಯನ ಮಗ ಯಾರು? ಶನಿದೇವ. ಹಾಗಾಗಿ ಶನಿದೇವರು ಅಂದ್ರೆ ಸೂರ್ಯ ಮತ್ತೆ ಚಂದ್ರ, ರಾಜ ರಾಣಿ ತರ ಈ ಗ್ರಹಗಳಲ್ಲಿ. ಆ ಸೂರ್ಯನ ಪ್ರಾರ್ಥನೆ ಮೊದಲೇ ಮಾಡಿದ್ವಿ, ಭಾಸ್ವಾನ್ಮೇ ಭಾಸೆ ತತ್ವಂ. ನೀವು ನಮಗ್ ಜ್ಞಾನ ನೀಡೋದಿರ್ಲಿ, ಶನಿಗೂ ಜ್ಞಾನ ನೀಡಿ, ಸ್ವಲ್ಪ ನಮಗ್ ಕಷ್ಟವನ್ನ ಕೊಡದೇ ಇರ್ಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ದಿನಮಣೇಹೆ ಸೂನೋ ಶನೇ, ಹೇ ಶನೇ ಅನೇಕ ಗುಣ ಸನ್ಮಣೆ. ನೀನು ಬಹಳ ಮಣಿಗಳನ್ನು ಹೊಂದ್ಕೊಂಡಿದ್ಯಾ, ಎಲ್ಲ ಹಾರ ಹಾಕೊಂಡಿದ್ಯಾ, ಮಣಿಗಳ ಹಾರ. ಏನು ಒಳ್ಳೆ ಗುಣಗಳು. ಒಬ್ರನ್ನ ಹೊಗಳಿದ್ರೆ ಜಾಸ್ತಿ ಬೇಗ ಪ್ರಸಾದ ಆಗೋದು. ಬೈತಾ ಇದ್ರೆ ಒಂದ್ಸರಿ ಬೈದ್ರೆ ಮುಖಾನೇ ಹಾಕಿ ನೋಡಲ್ಲ, ಮತ್ ನಮ್ ಕಡೆ ನೋಡೋದೇ ಇಲ್ಲ, ಮಾತಾಡ್ಸಲ್ಲ. ಆದ್ರೆ ಎಷ್ಟು ಹೊಗಳುತ್ತಾರೋ ಅಷ್ಟು ಹತ್ರಕ್ ಬರ್ತಾರೆ. ಹಾಗೆ ಶನಿದೇವರನ್ನು ಹೊಗಳ್ಬೇಕಂತೆ. ಅನೇಕ ಗುಣ ಸನ್ಮಣೆ. ಕಷ್ಟ ಕೊಡ್ತಾ ಇದ್ದಾರೆ ನಮ್ಗೆ, ಆದ್ರೆ ಹೊಗಳ್ತಾ ಇರ್ಬೇಕು. ಇದಂದ್ರೆ ಅವ್ನು ಇನ್ನೂ ಕಷ್ಟ ಜಾಸ್ತಿ ಕೊಟ್ಬಿಟ್ರೆ. ಅದಕ್ಕೆ ಅನೇಕ ಗುಣಗಳು ನಿನ್ನಲ್ಲಿ ಮಣಿ ತರ ಹೊಳಿತಾ ಇದೆ. ದಯವಿಟ್ಟು ಅರಿಷ್ಟಂ ಹರ, ನನ್ನ ಅರಿಷ್ಟಗಳನ್ನ ಪರಿಹಾರ ಮಾಡು. ನನ್ನ ಅಭಿಷ್ಟವನ್ನ ಪರಿಹಾರ ಅಲ್ಲ, ಅಭಿಷ್ಟವನ್ನ ಕೊಡು. ಮಾ ಕುರು ಸಂಕಟ, ಏನೇ ಆಗ್ಲಿ ನನ್ ಸಂಕಟ ಮಾತ್ರ ಎಂದಿಗೂ ನನಗ್ ಸಂಕಟ ನೀಡಬೇಡ ಅಂತ. ಅದರಿಂದ ಈ ಸ್ತೋತ್ರ ತಪ್ಪದೆ ಪ್ರತಿ ದಿವಸ ನಾವು ಪಾಲನೆ ಮಾಡ್ಬೇಕು. ಮತ್ತೆ ಹಯಗ್ರೀವ ಸಂಪದಾ ಸ್ತೋತ್ರನು ಕೂಡ ಅಷ್ಟೇ. ಒಳ್ಳೆ ವಿದ್ಯೆ ಬರ್ಬೇಕು ಅಂದ್ರೆ ಅದು, ಮತ್ತೆ ನವಗ್ರಹ ಸ್ತೋತ್ರ ಇದನ್ನ ಪಾಲನೆ ಮಾಡಿದ್ರೆ ಗ್ರಹದ ಬಾಧೆ ಪರಿಹಾರ ಆಗುತ್ತೆ. ಕೊನೆಗೆ ಫಲಶ್ರುತಿಗೆ ಹೋಗೋಣ. 5ನೆಯ ಶ್ಲೋಕ. ಹರೇರನುಗ್ರಹಾರ್ಥಾಯ ಶತ್ರುಣಾಂ ನಿಗ್ರಹಾಯ ಚ ವಾದಿರಾಜ ಯತಿ ಪ್ರೋಕ್ತಂ ಗ್ರಹಸ್ತೋತ್ರಂ ಸದಾ ಪಠೇದ್. ಹಾಗಾದ್ರೆ 2, 1 ಶತ್ರುಗಳ ನಿಗ್ರಹ. ಶತ್ರುಗಳು ಹೋಗ್ಬೇಕು, ಸಾಯ್ಬೇಕು. ಶತ್ರುಗಳು ಯಾವ ಶತ್ರುಗಳು? ನಮ್ಗೆ ಯಾರೋ ತೊಂದರೆ ಕೊಟ್ಟೆ ಅವ್ರು ನಮ್ ಶತ್ರು ಒಂದ್ ಸಾಯ್ಲಿ ಅಂತನ? ಹಾಗಲ್ಲ. ಇದು ಅಭಿಪ್ರಾಯನೋ ಒಳಗಡೆನೋ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ, ಹೊಟ್ಟೆ ಕಿಚ್ಚು, ಅತಿಯಾದ ಆಸೆ, ಚಿಪ್ಪುಣತನ, ಹೀಗೇನೇನೇನು ದೋಷಗಳಿರುತ್ತಲ್ಲ ಒಬ್ಬ ವ್ಯಕ್ತಿಯಲ್ಲಿ, ಅದೆಲ್ಲ ನಿಗ್ರಹ ಆಗ್ಬೇಕು. ಅದು ನಿಗ್ರಹ ಅಂದ್ರೆ ಸಂಪೂರ್ಣ ಹೋಗತ್ತೆ ಅಂತಿಲ್ಲ, ಇದ್ದದ್ ಕಡಿಮೆ ಆಗ್ಲಿ ಅಂತ. ಯಾಕೆ ಸಂಸಾರದಲ್ಲಿ ನಾವು ಇದೀವಿ ಅಂದ್ಮೇಲೆ ಇದ್ದೇ ಇರತ್ತೆ ಸಹಜ, ಆದ್ರೆ ಅದೆಲ್ಲ ಕಡಿಮೆ ಆಗ್ಲಿ. ಕೋಪ ತಾಪ ಎಲ್ಲ ಕಡಿಮೆ ಆಗ್ಲಿ. ಅದೆಲ್ಲ ಕಡಿಮೆ ಆಗ್ಬೇಕು ಅಂದ್ರೆ ಈ ಗ್ರಹಗಳು ಸರಿಯಾಗಿರ್ಬೇಕು. ತುಂಬಾ ಕೋಪ ಬರ್ತಾ ಇರುತ್ತೆ. ಇವನು ಕುಜಗ್ರಹ ಜಾಸ್ತಿ ಅನುಗ್ರಹ ಆಗಿದೆ ಅಂತ ಅರ್ಥ. ಸುಕ್ಕಾಬಟ್ಟೆ ಕೋಪದಲ್ಲಿ ಇರ್ತಾನೆ, ತಂಪಾಗಿರ್ತಾನೆ, ಏನು ಅವನು ಒಳ್ಳೆ ಕಲ್ಲಿನ ತರ ಕೂತಿರ್ತಾನೆ. ನಗೋ ಮಾರಾಯ ನಗಲ್ಲ. ಅವ್ನು ಏನ್ ಹೇಳಿದ್ರು, ಒಂದ್ ಜೋಕ್ ಹೇಳಿದ್ರು ನಗಲ್ಲ, ಬೈದ್ರು ವಿಕಾರ ಇಲ್ಲ, ಒಂದೇ ತರ ಹೀಗೆ ಕಲ್ಲುಗುಂಡಿನ ತರ ಕೂತಿರ್ತಾನೆ. ಇದೆಲ್ಲ ಇದೇನು ಚಂದ್ರನ್ ತರ ಇದ್ದಾನೆ ಅನ್ಸತ್ತೆ, ತಂಪಾಗಿ ಒಂದ್ ಕಡೆ ಕೂತಿರ್ತಾನೆ. ಹಾಗಲ್ಲ. ಅಂದ್ರೆ ಯಾವಾಗ್ಲೂ ಕೂಡ ಯಾವ್ಯಾವ ಸಂದರ್ಭದಲ್ಲಿ ಯಾವ ರೀತಿ ವ್ಯಕ್ತ ಮಾಡ್ಬೇಕು ಹಾಗೆ ಅಭಿಪ್ರಾಯವನ್ನು ವಿನಿಯೋಗ ಮಾಡ್ಬೇಕು. ಶತ್ರುಗಳ ನಿಗ್ರಹ, ಒಂದು ಶತ್ರುಗಳ ಪರಿಹಾರ, ಒಂದು ಹರೇರ್ ಅನುಗ್ರಹಾರ್ಥಾಯ, ಭಗವಂತನ ಅನುಗ್ರಹ ಆಗೋದೇ ಮುಖ್ಯ. ಈ ಎಲ್ಲಾ ಗ್ರಹಗಳು ಯಾರ ಕೈಲಿದೆ? ಶಿಂಶುಮಾರ ರೂಪಿ ಪರಮಾತ್ಮ ನಮಗ್ ಗೊತ್ತು. ಎಲ್ಲಾ ಗ್ರಹಗಳೆಲ್ಲ ಅಲ್ಲೇ ಇರೋದು ಅವನ ಬಾಲದ ಇದರಲ್ಲಿ. ಆ ಶಿಂಶುಮಾರ ರೂಪಿ ಪರಮಾತ್ಮನ ಅನುಗ್ರಹ. ಅದಕ್ಕೆ ದಿವಸ ದೇವರ ಪೂಜೆಯಲ್ಲಿ ಶಿಂಶುಮಾರನ ಪೂಜೆನೂ ಕೂಡ ವಿಶೇಷ. ಶಿಂಶುಮಾರನ ಪೂಜೆ ಮಾಡಿದ್ರೆ ಗ್ರಹಗಳ ಬಾಧೆ ಎಲ್ಲ ಕಡಿಮೆ ಇರುತ್ತೆ. ದಿವಸ ದೇವ್ರ ಪೂಜೆ ಮಾಡೋರು ಶಿಂಶುಮಾರನ ಪೂಜೆಯನ್ನ ಮಾಡ್ಬೇಕು. ಆ ಶಿಂಶುಮಾರ ಗ್ರಹದ ಆರಾಧನೆ ಮಾಡಿದ್ರಂತೂ ಭಗವಂತನ ಇದು ಈ ಗ್ರಹಗಳ ಬಾಧೆ ಕಡಿಮೆ ಆಗುತ್ತೆ. ಹೀಗೆ ಈ ಸ್ತೋತ್ರದ ಪಾರಾಯಣ ಮಾಡೋದ್ರಿಂದ ಹರಿಯ ಅನುಗ್ರಹ ಹಾಗೆ ಶತ್ರುಗಳ ನಿಗ್ರಹ, ಒಂದು ಅನುಗ್ರಹ ಮತ್ತೊಂದು ನಿಗ್ರಹ ಎರಡಾಗತ್ತೆ. ವಾದಿರಾಜ ಯತಿ ಪ್ರೋಕ್ತಂ, ಇದು ವಾದಿರಾಜರು ಮಾಡಿದ ಸ್ತೋತ್ರ, ಗ್ರಹ ಸ್ತೋತ್ರ ಅಂತ ಇದಕ್ಕೆ ಪ್ರಸಿದ್ಧಿ. ನಾವು ನವಗ್ರಹ ಸ್ತೋತ್ರ ಮಾಡ್ಕೊಂಡಿದೀವಿ, ನಾವೇ ನವ ಅಂತ ಸೇರಿಸಿದೀವಿ. ಅವರು ಮಾಡಿದ್ದು ಗ್ರಹ ಸ್ತೋತ್ರಂ ಅಂತ ಇದಕ್ಕೆ ಹೆಸರು, ಅದನ್ನ ನವಗ್ರಹ ಸ್ತೋತ್ರ. ಅಲ್ಲಿ ಹಿಂದ ಕೂಡ ಅಷ್ಟೇ, ಅವರಲ್ಲಿ ಹಯಗ್ರೀವ ಸಂಪದಾ ಸ್ತೋತ್ರ ಅಂತ ಹೆಸರಿಟ್ಟಿಲ್ಲ. ಅವ್ರೇನ್ ಹಯಗ್ರೀವ ಅಂತ ಪ್ರಾರ್ಥನೆ ಮಾಡಿ
ಕೊನೆಗೆ ಸಂಪದಾಂ ಪದಂ ಅಂತ ಹಾಕಿದ್ದಾರೆ. ಈ ಪಾರಾಯಣ ಮಾಡಿದ್ರೆ ಇಷ್ಟು ಸ್ತೋತ್ರವನ್ನ ಸಂಪತ್ತುಗಳಿಗೆ ಪದ ಆಶ್ರಯ, ಸಂಪತ್ತು ಸಿಗತ್ತೆ ಅಂತ ಹೇಳಿದ್ದಾರೆ. ನಾವು ಅದನ್ನ ಸೇರಿಸ್ಕೊಂಡು ಹಯಗ್ರೀವ ಸಂಪದಾ ಸ್ತೋತ್ರ ಅಂತ ಮಾಡ್ಕೊಂಡಿದೀವಿ. ಹಯಗ್ರೀವ ಸಂಪತ್ ಸ್ತೋತ್ರ ಅಂತ ಆಗ್ಬೇಕು ನಿಜವಾಗಿ ಅದು ಸಂಸ್ಕೃತದಲ್ಲಿ ಹೇಳೋದಿದ್ರೆ. ಅಂತೂ ಇರ್ಲಿ, ಹಯಗ್ರೀವ ಸ್ತೋತ್ರ ಆಯ್ತು. ಈಗ ಗ್ರಹ ಸ್ತೋತ್ರ. ಈ ಗ್ರಹ ಸ್ತೋತ್ರವನ್ನು ಯಾವಾಗ ಪಠನ ಮಾಡ್ಬೇಕು ಅಂದ್ರೆ ಸದಾ ಪಠೇ, ಯಾವಾಗ್ಲೂ ಅಂತ ಹೇಳ್ತಾರೆ. ನಾವು ಯಾವಾಗ್ಲೂ ಅಂತ ಹೇಳಿ ಯಾವಾಗ್ಲೂ ನಾವು ಸ್ಮರಣೆ ಮಾಡ್ತೀವಿ, ಆದ್ರೆ ಭಯ ತರ ಸ್ಮರಣೆ ಮಾಡ್ತಾ ಇರ್ತೀವಿ. ಹಾಗಾಗ್ಬಾರ್ದು. ಎಲ್ಲಾ ಗ್ರಹಗಳನ್ನ ಈ ರೀತಿ ಸದಾ ಅಂದ್ರೆ ಎಲ್ಲಾ ಸಂಧ್ಯಾ ಕಾಲಗಳಲ್ಲಿ ಅಂತಾನೂ ಅರ್ಥ. ಯಾವ ಬೆಳಗ್ಗೆ ಮಧ್ಯಾಹ್ನ ಸಂಜೆ 3 ಹೊತ್ತು ನಾವು ವಿಶೇಷವಾಗಿ ಪಾರಾಯಣ ಮಾಡ್ಬೇಕಾಗ ಎಲ್ಲ ಗ್ರಹಗಳ ಅನುಗ್ರಹ ಆಗತ್ತೆ ಅಂತ. ಹೀಗೆ ಇವತ್ತಿನ ದಿವಸ ನಾವು ಈ ಷಡೈಶ್ಚ ಇದು ಗ್ರಹ ಸ್ತೋತ್ರ ಒಂದು, ನವಗ್ರಹ ಸ್ತೋತ್ರ, ಮತ್ತೊಂದು ಹಯಗ್ರೀವ ಸಂಪದಾ ಸ್ತೋತ್ರ, 2 ಸ್ತೋತ್ರವನ್ನು ಕಲ್ತಿದ್ದೀವಿ. ಇನ್ ಮುಂದೆ ದೇವರ ಬಳಿ ಹೇಗ್ ಪ್ರಾರ್ಥನೆ ಮಾಡ್ಬೇಕು, ನಾವು ದೇವರ ಹತ್ರ ಏನ್ ಕೇಳ್ಕೊಳ್ಬೇಕು. ಗ್ರಹಗಳ ಹತ್ರ ಕೇಳ್ಕೊಂಡಿದ್ ಗೊತ್ತು. ಹಯಗ್ರೀವ ಅಂತ ಹೇಳಿದ್ರೆ ಏನಾಗತ್ತೆ ಗೊತ್ತಾಯ್ತು. ಪ್ರಾರ್ಥನಾ ದಶಕ ಅಂತ ಇದೆ. 10 ರೀತಿಯಲ್ಲಿ ಪ್ರಾರ್ಥನೆ ಮಾಡ್ಬೇಕು ದೇವರ ಬಳಿ. ನಮ್ಗೆ ಪ್ರಾರ್ಥನೆ ಮಾಡೋದು ಒಂದೇ, ನನ್ ಕಷ್ಟ ಹೋಗ್ಸು, ನನ್ ದುಡ್ಡು ಕೊಡ್ಸು, ಅದ್ ಕೊಡ್ಸು, ನಮ್ದೇ ಒಂದ್ ಪ್ರಾರ್ಥನೆ ಇರುತ್ತೆ. ಅದು ದೊಡ್ಡವರು ಹೇಗ್ ಮಾಡ್ಬೇಕು ಅಂತ ತಿಳಿಸ್ಕೊಡ್ತಾರೆ. ಅಂತ ಪ್ರಾರ್ಥನಾ ದಶಕ ಸ್ತೋತ್ರ, ಅದು ವಾದಿರಾಜರು ಮಾಡಿದ ಸ್ತೋತ್ರ. ಆ ಸ್ತೋತ್ರವನ್ನ ಅಂದ್ರೆ ನಾಳೆ ದಿವಸ ಪುನಃ ಇದೇ ಸಮಯದಲ್ಲಿ ನೋಡೋಣ ಅಂತ ತಿಳಿಸ್ತಾ ಇಂದಿನ ಈ ಪಾಠವನ್ನ ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀ ಕೃಷ್ಣಾರ್ಪಣಮಸ್ತು. ಧನ್ಯವಾದಗಳು. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ. ನಮಸ್ಕಾರ ಮಾಡ್ತೀನಿ. ನಮಸ್ಕಾರ ಗುರುಗಳೇ. ಹರೇ ನಮ ಗುರುಗಳೇ, ನಮಸ್ಕಾರ.